पुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ಪರಮಾರ್ಥ ಚಿಂತಾಮಣಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಒಂದು ಕರುಣಾ ಕಟಾಕ್ಷದಿಂದ ಪರಮಾರ್ಥ ಚಿಂತಾಮಣಿ ನಾವು ನೋಡೋಕ್ಕಾಗ್ತಾ ಇದೆ. ಅವರ ಆಶೀರ್ವಾದ ತಗೊಂಡು ಇವತ್ತು ಸ್ಟಡಿ ಗ್ರೂಪ್ ಅಂತ ಮಾಡ್ತಾ ಹೋಗೋಣ. ನಿನ್ನೆ ನಾವು ಮಾಡಿ ಮುಗಿಸಿದ್ದು 110, 111. ಇವತ್ತು ನಾವು ಪ್ರಶ್ನೋತ್ತರಗಳ ರೂಪದಲ್ಲಿ ಮಾಡಬೇಕಾಗಿದೆ. ಮಾಡಿ ಮುಗಿಸ್ಬೇಡ. ಇವತ್ತು 110ನೇದು ಬರಿಯ ಅರಿವು ಒಂದೇ ಅನ್ನೋ ಸಿದ್ಧಾಂತಕ್ಕೆ ಎಚ್ಚರದ ತರ್ಕ ಏನು ಮಾಡೋಕ್ಕಾಗೋದಿಲ್ಲ, ಬಾಧಕವಾಗಲಾರದು ಅಂತ ಹೆಡ್ಡಿಂಗ್. ಬರಿಯ ಅರಿವು ಒಂದೇ. ಇಲ್ಲಿ ಬರಿಯ ಅರಿವು ಒಂದೇ ಅಂತ ಹೇಳ್ತಾರೆ. ಯಾವುದಕ್ಕೆ ಹೇಳ್ತಾರೆ ಅರಿವು ಅಂತ? ಬರಿಯ ಅರಿವು ಅಂತ ಯಾವುದಕ್ಕೆ ಹೇಳ್ತಾ ಇದ್ದಾರೆ? ಯಾವುದಕ್ಕೆ ಹೇಳ್ತಾರೆ ಅರಿವು ಅಂತ? ಬರಿಯ ಅರಿವು ಗಾಢನಿದ್ರೆ ಅನುಭವನ ಸರ್? ಸರಿ, ಗಾಢನಿದ್ರೆ ಅನುಭವದಲ್ಲಿ ನೋಡ್ಕೊಂತೀವಿ. ಆ ಬರೀ ಅರಿವು ಅಂತ ಯಾವುದಕ್ಕೋಸ್ಕರ ಇವ್ರು ಹೇಳ್ತಾ ಇದ್ದಾರೆ? ಯಾವುದಕ್ಕೆ ಅದನ್ನ ಬರೀ ಅರಿವು ಅಂತ ಕರೆಯೋದು ನಾವು? ಸ್ವರೂಪ, ಸಾಕ್ಷಿ, ಅಷ್ಟೇ, ಆತ್ಮನಿಗೆ. ಈಗ ಪ್ರಶ್ನೆ, ಬರೀ ಅರಿವು ಅದು ಒಂದೇ ಇರುತ್ತಾ ಗಾಢನಿದ್ರೆಯಲ್ಲಿ? ಕರೆಕ್ಟು. ಅದರ ಜೊತೆ ಅಲ್ಲ, ನನ್ನ ಪ್ರಶ್ನೆ ಇವಾಗ, ಆತ್ಮ ಅಂದರೆ ಏನಪ್ಪ? ಅರಿವು. ಇರುವಂದ್ರೆ ಏನು? ಅದೇನದು? ಏನು ಬರಿಯ ಇರುವು? ಏನದು? ಅದು ಆತ್ಮ ಸ್ವರೂಪನೇ. ಬರೀ ಆನಂದ ಏನು? ಅದು ಸ್ವರೂಪನೇ. ಮತ್ 3 ಆಯ್ತಲ್ವಾ? ಬರೀ ಅರಿವು ಒಂದೇ ಅಂತ ಹೇಳ್ತಾರಲ್ಲ, ಅದು ಹೆಂಗೊಂದು ಅಂತ ಪ್ರಶ್ನೆ. ಬೇರೆ ಬೇರೆ ಹೆಸರುಗಳಷ್ಟೇ, ಬೇರೆ ಬೇರೆ ರೀತಿಯಲ್ಲಿ ಕರೀತಾ ಇರೋದಷ್ಟೇ. ಅಷ್ಟೇ, ಹಾಗೆ ತಗೋಬೇಕು. ನೀವು ಇರುವು, ಅರಿವು, ಆನಂದ ಅಂತ ಅನ್ನಿ ಆತ್ಮನಿಗೆ ಹೇಳೋದು. ಬಟ್ ಅದಕ್ಕೇನಾದ್ರು ಒಂದು ಎಕ್ಸಾಂಪಲ್ ಕೊಟ್ಟು ಕ್ಲಿಯರ್ ಮಾಡಿ. ಏನು ಎಕ್ಸಾಂಪಲ್ ತಗೊಂಡ್ರೆ ಚಂದ? ಸೂರ್ಯ ಹೇಗೆ? ಅದು ಬೆಳಕು ಇರುತ್ತೆ, ಬಿಸಿ ಇರುತ್ತೆ. ಕರೆಕ್ಟ್. ಅದು ತಗೋಬಹುದು, ಬೆಂಕಿ ತಗೋಬಹುದು. ಗುಡ್. ಹಂಗೆ ಹೇಳಿ ಪ್ರಯತ್ನ ಮಾಡ್ತಾ ಇರಬೇಕು ನೋಡಿ. ಹಾಗೆ ಈಗ ಬೆಂಕಿ ಇರುತ್ತೆ, ಅದರಲ್ಲಿ ಏನೇನಿರುತ್ತೆ? ಮುಟ್ಟಿದ್ರೆ ಸುಡುತ್ತೋ ಇಲ್ವೋ? ಶಾಖ ಇದೆ. ಬೆಂಕಿ ಕಲರ್ ಹೆಂಗಿರುತ್ತೆ? ಕೆಂಪಗಿರುತ್ತೆ. ಮತ್ತೆ ಬೆಳಕು, 3 ಇದೆ, 3 ಬೇರೆ ಬೇರೆನೇನೋ. ನಾವೇನಂತೀವಿ? ಬೆಂಕಿ ಅಂತೀವಿ. ಹಾಗೆ ಆತ್ಮ ಅಂತೀವಿ. ಅದರಲ್ಲಿ ಇರವು, ಅರಿವು, ಆನಂದ ಇವನ್ನ ಗುಣಗಳು ಅಂತ ಕರಿಬಹುದಾ? ಈ 3 ಆತ್ಮನ ಗುಣಗಳು ಅಂತ ಕರಿಬಹುದಾ ಅಂತ ಪ್ರಶ್ನೆ. ಸ್ವಭಾವ, ಗುಣಗಳಲ್ಲ, ಸ್ವಭಾವ. ಗುಣ ಅಂತ ಕರೆದ್ರೆ ಏನ್ ತಪ್ಪು? ಕರೆಕ್ಟ್, ಆನ್ಸರ್ ಕರೆಕ್ಟ್. ಸ್ವಭಾವ. ಗುಣ ಅಂದ್ರೆ ಯಾಕೆ ಕರಿಬಾರ್ದು? ಗುಣಗಳು ಬದಲಾಗ್ತಾ ಇರ್ತೈತೆ, ಒಂದೊಂದ್ಸಾತಿ ಒಂದೊಂದ್ ತರ ಇರ್ತೈತೆ, ಇಲ್ದಂಗಾಗುತ್ತೆ. ಸ್ವಭಾವ ಇಲ್ದಂಗಾಗಲ್ಲ, ಬದಲಾಗೋದಿಲ್ಲ. ಹಾಗಾದ್ರೆ ಈ ಗುಣಗಳನ್ನ ಎಲ್ಲಿ ನೋಡ್ಕೋಬಹುದು ನಾನು? ಎಚ್ಚರದಲ್ಲಿ. ಕನಸಿನಲ್ಲಿ ನೋಡ್ಕೊಳಕ್ ಬರುತ್ತಾ ಗುಣಗಳನ್ನ?
ಕನಸಿನಲ್ಲೂ ಬರುತ್ತೆ. ಹೌದು, ದೃಶ್ಯ ಪ್ರಪಂಚದಲ್ಲಿ ಬರುತ್ತೆ ಅಂತ ಆಯ್ತು. ಓಕೆ, ಅದು ಬರೀ ಅರಿವು, ಆತ್ಮನಿಗಿಷ್ಟೆಲ್ಲ ಹೇಳ್ತಾರೆ ಅಂತ ಆಯಿತು. ಇದು ಅದು ಒಂದೇ ಇರುತ್ತೆ ಅಂತ ಹೇಳೋದಕ್ಕೆ ಎಚ್ಚರದಲ್ಲಿ ಇವಾಗ ಬೇಕಾದಷ್ಟು ತರ್ಕ ತರ್ತಾರೆ. ಅವು ನಮ್ಮನ್ನೇನು ಅಲ್ಲಾಡಿಸಲ್ಲ. ಅವೆಷ್ಟೇ ಹೇಳಲಿ, ಅದು ಬರೀ ಯುಕ್ತಿ ಆಯಿತು. ಅನುಭವದಿಂದ ನೋಡಿಕೊಂಡ್ರೆ ಅದು ಅದಕ್ಕೆ ತಾಕೋದಿಲ್ಲ ಅಂತಾರೆ. ಅದು ಏನು ಅಂತ ನೋಡೋಣ. ಹಾಗಾದರೆ ನೀವೇನು ಹೇಳಿದ್ರಿ? ಆತ್ಮ ಒಂದೇ ಅಂದ್ರಿ, ಅರಿವು ಒಂದೇ ಅಂತಂದ್ರಿ. ಅರಿವು ಒಂದೇ ಅಂತ ಹೇಳಿ ಕೊನೆಗೆ ಅದರಲ್ಲಿ ಇರುವಿದೆ ಅಂತಂದ್ರೆ, ಆನಂದ ಇದೆ ಅಂದ್ರೆ, ಅಲ್ಲಿ ನೀವು ಅದನ್ನೇ 3 ಹೇಳಿದ್ರಿ. ಆಯಿತು. ಈಗ ಎಚ್ಚರ ಕನಸುಗಳ ಅರಿವಿನ ರೂಪವನ್ನು ತಳೆಯುತ್ತದೆ ಅಂತಾರೆ. ಬರೀ ಅರಿವು ನಾವು ಗಾಢನಿದ್ರೆಯಲ್ಲಿ ನೋಡ್ಕೊಂಡ್ರದು, ಅದು ಎಚ್ಚರದಲ್ಲೂ ಕನಸಿನಲ್ಲೂ ಅರಿವಿನ ರೂಪದಲ್ಲಿ ತೋರ್ಕೊಳ್ಳುತ್ತಂತೆ. ಹೇಗೆ ಎಚ್ಚರದಲ್ಲಿ ಯಾವ ಅರಿವು ಅಂತೀವಿ ನಾವು ಅದನ್ನ? ಆತ್ಮನೇ ಎಚ್ಚರದ ಅರಿವುಗಳ ತೋರ್ಕೊಂತಾನೆ. ಹೇಗೆ ಅಂತ? ಹೀಗೆ ವೃತ್ತಿಗಳ ರೂಪದಲ್ಲಿ ಅಷ್ಟೇ, ಹಂಗೂ ಹೇಳ್ಬೋದು. ಈಗ ಎಚ್ಚರದಲ್ಲಿ ಎಷ್ಟು ಅರಿವುಗಳಿದೆ? ಅಲ್ಲಿ ಒಂದೇನೇ ಇರೋದು, ಬೇರೆ ಬೇರೆ ಅರಿವುಗಳಿದೆಯಾ? ಬೇರೆ ಬೇರೆ ಇದೆ. ಯಾವುದು ಬೇರೆದು? ಇಂದ್ರಿಯಗಳ ಅರಿವು, ಆಮೇಲೆ ಮನಸ್ಸು. ಇಂದ್ರಿಯಗಳ ಅರಿವು ಎಷ್ಟಿದೆ? 5 ಪಂಚೇಂದ್ರಿಯಗಳು. ಯಾವುದು? ಏನು ಪಂಚೇಂದ್ರಿಯಗಳು? ಯಾವುದು? ಕಣ್ಣು, ಕಿವಿ, ಮೂಗು, ಚರ್ಮ, ನಾಲಿಗೆ. ಸರಿ. ಈಗ ಕರ್ಮೇಂದ್ರಿಯಗಳದ್ದು ಅರಿವು ಆಗಲ್ವಾ? ಆಗುತ್ತೆ, ಅದು ಆಗುತ್ತೆ. ಅದು ಆಗುತ್ತೆ. ಮತ್ತೆ ನೆಕ್ಸ್ಟ್ ಇನ್ಯಾವುದು ಅರಿವು? ಮನಸ್ಸು, ಬುದ್ಧಿ. ಎಲ್ಲದರದ್ದು ಅರಿವೇ. ಇವಾಗ ಮನಸ್ಸಿನಲ್ಲಿ ಯಾವ ತರ ಅರಿವು ಅಂತೀರಾ? ಮನಸ್ಸಿನಲ್ಲಿ ವೃತ್ತಿಗಳು ಬರ್ತೈತೆ. ದುಃಖ, ಸಂತೋಷ, ಭಯ, ಮತ್ತೆ ಸಂಕಲ್ಪ ವಿಕಲ್ಪಗಳು, ಎಲ್ಲ ಅರಿವುಗಳೇ. ಎಲ್ಲ ಅರಿವುಗಳು. ಬುದ್ಧಿನಲ್ಲಿ ಯಾವ ಅರಿವುಗಳು ಇರುತ್ತೆ? ಯಾವ್ದ್ರಲ್ಲಿ ಸರ್? ಬುದ್ಧಿನಲ್ಲಿ ಜ್ಞಾನದ ಅರಿವು. ಏನಮ್ಮ? ಜ್ಞಾನದ ಅರಿವು. ಜ್ಞಾನದ ಅರಿವು ಮರ್ತೋಗುತ್ತೆ. ಚಿಕ್ಕೋರಿರೋವಾಗ ಏನು ಗೊತ್ತಿರಲ್ಲ. ಆಮೇಲೆ ಬೆಳೀತಾ ಸ್ವಲ್ಪ ಗೊತ್ತಾಗುತ್ತೆ. ಆಮೇಲೆ ಇನ್ನ ಸ್ವಲ್ಪ ಹೋದಾದ್ಮೇಲೆ ಇನ್ನ ಸ್ವಲ್ಪ ಅರಿವಾಗತ್ತೆ. ಆಮೇಲೆ ಬರ್ತಾ ಬರ್ತಾ ಅರಿವಿರೋದು ಮರ್ತೋಗ್ಬಿಡುತ್ತೆ. ಅದೆಲ್ಲ ಬೇರೆ ಬೇರೆ, ಎಲ್ಲ ಬೇರೆ ಬೇರೆ ಅರಿವುಗಳು. ಹಂಗೂ ಹೇಳ್ಬೋದು. ಅಂದ್ರೆ ಒಟ್ಟಿನಲ್ಲಿ ಏನಾಯಿತು, ಎಚ್ಚರದಲ್ಲಿ ಅರಿವುಗಳು ಮೊದಲು ಇರುತ್ತಾ? ಮೊದಲು ಇರಲ್ಲ, ಆಮೇಲೆ ಇರಬಹುದು. ಹಂಗಾಗೋಕ್ ಸಾಧ್ಯ ಇದೆ ತಾನೆ? ಹೇಗೆ? ಮೊದಲು ಇರೋಲ್ಲ, ಆಮೇಲೆ ಬಂತು ಅಂದ್ರೆ ಅದಕ್ಕೆ ಹೆಂಗ್? ಒಂದು ಎಕ್ಸಾಂಪಲ್ ಏನಾದ್ರು ಕೊಡಿ. ಚಿಕ್ಕ ಮಗು ಆಗಿದ್ದಾಗ ಏನು ಅರಿವಿರಲ್ಲ, ಬುದ್ಧಿ ಇರಲ್ಲ. ಸ್ವಲ್ಪ ದೊಡ್ಡವರಾದ್ಮೇಲೆ ಬೆಳೆಯುತ್ತೆ, ಇನ್ನೂ ದೊಡ್ಡವರಾದ್ಮೇಲೆ ಚೆನ್ನಾಗಿರುತ್ತೆ. ಆಮೇಲೆ ಮತ್ತೆ ಮರುವು ಎಲ್ಲ ಬರ್ತಾ ಇರ್ತೈತೆ ಬುದ್ಧಿಯಲ್ಲಿ. ಸೊ ಹಿಂಗೆ ಇದು ಬದಲಾವಣೆ ಆಗುತ್ತೆ ಅಂತ ಆಯ್ತು ಅಲ್ವಾ? ಅಲ್ಲಿ ಏನಾಯ್ತು? ಎಚ್ಚರ ಕನಸು ಎರಡು ಒಂದೇ, ಯಾವ್ದಾದ್ರು ಒಂದು ನೋಡ್ಬಿಟ್ರು ಸಾಕು. ಅಲ್ಲಿ ಅರಿವುಗಳು ಮೊದಲು ಇರೋದಿಲ್ಲ, ಹುಟ್ಟುತ್ತೆ. ಇವಾಗ ನೋಡ್ರಿ, ಅಡುಗೆ ಮಾಡೋದು ಯಾರಿಗೆ ಬಂದಿರುತ್ತೆ? ಮೊದಲು ಹೆಂಗಸರಿಗೆ ಅಡುಗೆ ಮಾಡೋದು ಗೊತ್ತಿಲ್ಲ, ಕಲ್ತ್ಕೊತಾರೆ ಮನೇಲಿ. ತಂದೆ ತಾಯಿಗಳು ಹೇಳ್ಕೊಡ್ತಾರೆ. ತಾಯಿ ಹೇಳ್ಕೊಟ್ಟಾಗ ನನಗೆ ಇವಾಗ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂತಾರೆ, ಕಾಫಿ ಮಾಡೋಕ್ಕೆ ಬರುತ್ತೆ ಅಂತಾರೆ. ಅವಾಗ ಏನಾಯಿತು? ಜ್ಞಾನ ಬಂತು. ಅದೇ ವಯಸ್ಸಾದ್ಮೇಲೆ ಅಯ್ಯೋ ಗೊತ್ತಾಗಲ್ಲಪ್ಪ, ನಾನು ಇವಾಗ ಮರ್ತೋಗ್ಬಿಟ್ಟಿದೆ, ಎಷ್ಟೆಷ್ಟು ಹಾಕಬೇಕು, ನಾನು ಮರ್ತೋಗ್ಬಿಟ್ಟು ಒಂದ್ಸಾರಿ ಉಪ್ಪೇ ಹಾಕಲ್ಲ ಅಂತ ಹೇಳ್ತೀವಿ. ಹಿಂಗೆಲ್ಲ ಮಾಡ್ತೀವಿ ಪ್ರತಿಯೊಂದರಲ್ಲೂ ಅಷ್ಟೇ. ಇಂಜಿನಿಯರ್ದಾಗಲಿ ಡಾಕ್ಟ್ರದ್ದಾಗಲಿ ಜ್ಞಾನ ಮೊದಲು ಇರಲಿಲ್ಲ, ಆಮೇಲೆ ಬಂತು ಮೆಕ್ಯಾನಿಕ್ ಜ್ಞಾನಗಳು. ಹೀಗೆ. ಆದರೆ ಎಚ್ಚರದಲ್ಲಿ ಹಿಂಗೆ ಬರೋದು ಹೋಗೋದು ಆಗ್ತಾ ಇರುತ್ತೆ. ಇವೆಲ್ಲ ಅರಿವುಗಳೇ. ಬುದ್ಧಿನಲ್ಲಿ ಡಿಸಿಷನ್ ಜ್ಞಾನ,
ಹೀಗೆ ಮಾಡ್ಲಾ ಬೇಡವಾ, ಅದು ಚಿತ್ತದಲ್ಲಿ ನೆನಪಿನ ಜ್ಞಾನ, ಸ್ಮೃತಿ, ಹಾಗೆ ಇವೆಲ್ಲ ಬೇಕಾದಷ್ಟಿದೆ. ಮತ್ತು ಎರಡು ಬಗೆಯ ಅರಿವುಗಳು ಎಷ್ಟೊಂದು ಭೇದವಿದೆ ನೋಡ್ರಿ. ಈಗ ಎಚ್ಚರದ ಅರಿವುಗಳು, ಕನಸಿನ ಅರಿವುಗಳು ಎಷ್ಟೊಂದು ಭೇದ ಇದೆ ಅಂತ ಹೇಳ್ತಾರೆ. ನಿದ್ರೆಯಲ್ಲಿರುವ ಅರಿವು ಅಲ್ಲಿ ಭೇದ ಇದೆಯಾ ಈ ಥರ? ಇವಾಗ ಎಚ್ಚರ ಕನಸುಗಳಲ್ಲಿ ಇಷ್ಟು ಭೇದ ಇದೆ ಅಂತ ಹೇಳಿದ್ರೆ ಅರಿವುಗಳಲ್ಲಿ, ನಿದ್ದೆನಲ್ಲಿರೋ ಅರಿವಿನಲ್ಲಿ ಈ ಥರ ಭೇದ ಇದೆಯಾ? ಇಲ್ಲ. ಇಲ್ಲ, ಕರೆಕ್ಟ್. ಅಲ್ಲಿ ಬರೀ ಅರಿವಿರುತ್ತೆ. ಅಲ್ಲಿ ವಿಷಯಗಳಿರುತ್ತಾ? ಇಲ್ಲ. ವಸ್ತುಗಳಿರುತ್ತಾ? ಇಲ್ಲ ಸರ್. ನಿದ್ರೆಯಲ್ಲಿ ಅರಿವು ಒಂದೇ, ಅದರಲ್ಲಿ ಯಾವ ಏರುಪೇರು ಇಲ್ಲ. ಅಲ್ಲಿ ಹುಟ್ಟುತ್ತಾ, ಬೆಳೆಯುತ್ತಾ, ಇಲ್ದಂಗ ಆಗುತ್ತಾ ನಿದ್ದೆಯಲ್ಲಿ? ಇಲ್ಲ ಸರ್. ಆಗೋದಿಲ್ಲ. ಅಲ್ಲಿ ಬಹುತ್ವವಿರುತ್ತಾ? ಬಹುತ್ವವಾದ ಅನೇಕ ಅರಿವುಗಳು ಇರುತ್ತಾ ಅಲ್ಲಿ ನಿದ್ದೆಯಲ್ಲಿ? ಇರುತ್ತಾ? ನಿದ್ದೆಯಲ್ಲಿ ಅನೇಕ ಅರಿವುಗಳು ಇರುತ್ತಾ? ಯಾರಾದ್ರೂ ಹೇಳ್ಬೇಕು? ಇರುವುದಿಲ್ಲ. ಹಾಗಾದ್ರೆ ಎಚ್ಚರದಲ್ಲಿ ಅನೇಕವಾದ ಅರಿವುಗಳು ಇರುತ್ತಾ? ಇರುತ್ತೆ. ಯಾವುದದು ಅನೇಕವಾದ ಅರಿವುಗಳು? ಕರೆಕ್ಟ್ ಹೇಳಿ. ಅದೇ ಇವಾಗ ಹೇಳಿದ್ರಲ್ವಾ ಕರೆಕ್ಟ್. ಅದನ್ನೇ ಮೊದ್ಲು ಅಡಿಗೆ ಬರಲ್ಲ, ಆಮೇಲೆ ಕಲ್ತ್ಕೋತೀವಿ. ಅದು ಒಂದೇ ಅರಿವಾಯ್ತು, ಮೊದಲು ಇರ್ಲಿಲ್ಲ ಅನ್ನೋದು. ಆದ್ರೆ ಇಲ್ಲಿ ಕರ್ಮೇಂದ್ರಿಯಗಳ ಅರಿವು ಬೇರೆ, ಜ್ಞಾನೇಂದ್ರ ನೋಡೋ ಅರಿವು ಬೇರೆ. ನಾನು ನೋಡ್ತೀನಿ, ವಸ್ತುದು ಕಾಣಿಸುತ್ತೆ, ಅದರ ಜ್ಞಾನ ಬೇರೆ, ಅರಿವು ಬೇರೆ. ಮತ್ತೆ ಕೇಳೋದು, ಮೂಸೋದು, ಮುಟ್ಟೋದು, ಇಂದ್ರಿಯಗಳ ಅರಿವುಗಳು ಬೇರೆ. ಮತ್ತೆ ಮನಸ್ಸಿನ ಅರಿವು ಬೇರೆ, ಬುದ್ಧಿಯ ಅರಿವು ಬೇರೆ, ಚಿತ್ತದ ಅರಿವು ಬೇರೆ, ಅಹಂಕಾರದ ಅರಿವುಗಳು ಬೇರೆ. ಹೀಗೆ ಇಲ್ಲಿ ಬೇರೆ ಇರುತ್ತೆ. ನಿದ್ದೆಯಲ್ಲಿ ಹಂಗಿರೋದಿಲ್ಲ. ಮತ್ತೆ ನಿದ್ದೆಯಲ್ಲಿ ಆ ಅರಿವುಗಳಿಗೆ ಭೇದ. ಇಲ್ಲಿ ಎಚ್ಚರ ಕನಸುಗಳಲ್ಲಿ ಬಹುತ್ವ ಇರುತ್ತೆ, ಬೇರೆ ಬೇರೆ ಇರುತ್ತೆ, ಅನೇಕವಿರುತ್ತೆ. ಮತ್ತೆ ಭೇದ ಇರುತ್ತಾ? ಎಚ್ಚರ ಕನಸುಗಳಲ್ಲಿ ಭೇದ ಇರುತ್ತೆ, ನಿದ್ದೆಯಲ್ಲಿ ಭೇದ ಇರುತ್ತಾ? ಆ ಅರಿವುಗಳು ಡಿಫ್ರೆಂಟ್ ಇರುತ್ತಾ? ಒಂದೇ ಇರುತ್ತೆ. ಅಷ್ಟೇ, ಇರೋದಿಲ್ಲ. ಮತ್ತೆ ಧರ್ಮ ಧರ್ಮಿ ಇರೋದಿಲ್ಲ ಎಲ್ಲಿ? ನಿದ್ದೆಯಲ್ಲಿ. ಇವೆಲ್ಲ ಎಚ್ಚರ ಕನಸಿನಲ್ಲಿರುತ್ತೆ. ಮತ್ತೆ ಬಾಧ್ಯ ಬಾಧಕ ವಿಭಾಗ ಇರಲ್ಲ. ಅಲ್ಲಿ ಆಬ್ಜೆಕ್ಟು ಸಬ್ಜೆಕ್ಟು ಇರುತ್ತಾ? ಎಚ್ಚರ ಕನಸುಗಳಲ್ಲಿ ಸಬ್ಜೆಕ್ಟು ಆಬ್ಜೆಕ್ಟು, ವಿಷಯ ವಿಷಯಿ ಇರುತ್ತಾ? ದೃಶ್ಯ ಪ್ರಪಂಚದಲ್ಲಿ ಇರುತ್ತೆ. ದೃಶ್ಯ ಪ್ರಪಂಚದಲ್ಲಿ ಇರುತ್ತೆ. ದೃಶ್ಯ ಅಲ್ಲ, ದೃಶ್ಯ ಪ್ರಪಂಚದಲ್ಲಿ ಆಬ್ಜೆಕ್ಟು ಸಬ್ಜೆಕ್ಟು ಎರಡು ಇರುತ್ತಾ? ಇರುತ್ತೆ. ನಿದ್ದೆಯಲ್ಲಿ ಎರಡು ಇರುತ್ತಾ? ಗಾಢ ನಿದ್ರೆಯಲ್ಲಿ ಇರಲ್ಲ. ಮತ್ತೆ ಯಾವ್ದಿರುತ್ತೆ ನಿದ್ದೆಯಲ್ಲಿ? ಕರೆಕ್ಟು. ಯಾರು ಹೇಳಿದ್ದು? ಬೇರೆಯವರು ಹೇಳಿ, ಪ್ರಯತ್ನ ಮಾಡಿ. ಬೇರೆಯವರು ಪ್ರಯತ್ನ ಮಾಡಿ, ಹೇಳಿ ಹೇಳಿ. ನಿದ್ದೆಯಲ್ಲಿ ಏನು ಇರಲ್ಲ. ನಿದ್ದೆಯಲ್ಲಿ ಇರೋದಿಲ್ಲ. ಅಂದ್ರೆ ಸಬ್ಜೆಕ್ಟ್ ಆಬ್ಜೆಕ್ಟ್ನಲ್ಲಿ ಯಾವುದು ಇರುತ್ತೆ ಅಂತ ಪ್ರಶ್ನೆ. ನಿದ್ದೆಯಲ್ಲಿ ವಿಷಯ ವಿಷಯಿ, ಅಥವಾ ಇಂಗ್ಲಿಷ್ ತಗೊಳ್ಳಿ, ಸಬ್ಜೆಕ್ಟ್ ಆಬ್ಜೆಕ್ಟ್, ಇಂಗ್ಲಿಷ್ ಅರ್ಥ ಆಗುತ್ತೆ. ಎಚ್ಚರದಲ್ಲಿ ಅಥವಾ ದೃಶ್ಯ ಪ್ರಪಂಚ ಎರಡೂ ಇರಲ್ಲ. ಸಬ್ಜೆಕ್ಟ್ ಇರಲ್ವಾ ನಿದ್ದೆಯಲ್ಲಿ? ಸಬ್ಜೆಕ್ಟ್ ಹಾಗೆ ಇರುತ್ತೆ, ಸಬ್ಜೆಕ್ಟ್ ಇದು ಆಬ್ಜೆಕ್ಟ್ ಇರಲ್ಲ, ಸಬ್ಜೆಕ್ಟ್ ಮಾತ್ರ ಇರುತ್ತೆ. ಸಬ್ಜೆಕ್ಟ್ ಇರುತ್ತೆ, ಕರೆಕ್ಟ್ ಅಲ್ವಾ? ಆದರೆ ಕೊನೆಗೆ ಸಬ್ಜೆಕ್ಟು ಇಲ್ಲ ಅಂತ ಹೇಳ್ತೀವಿ. ಅವಾಗ ಏನು ಮಾಡ್ತೀರಾ? ಕರೆಕ್ಟ್ ತಾನೆ? ಸಬ್ಜೆಕ್ಟು ಇರಲ್ಲ. ಹೇಗೆ? ಮೊದಲನೇ ಆನ್ಸರ್ ಕರೆಕ್ಟು. ಸಬ್ಜೆಕ್ಟ್ ಮಾತ್ರ ಇರುತ್ತಲ್ಲ, ಆಬ್ಜೆಕ್ಟ್ ಇರಲ್ಲ. ಅಂದರೆ ಸಾಕ್ಷಿ ಮಾತ್ರ ಇರುತ್ತೆ, ಸಾಕ್ಷ್ಯ ಇರೋದಿಲ್ಲ, ಆಬ್ಜೆಕ್ಟ್ಸ್ ಇರಲ್ಲ, ಬರೀ ಸಬ್ಜೆಕ್ಟ್. ಇಲ್ಲಿ ಸಬ್ಜೆಕ್ಟ್ ಅಂದರೆ ಯಾವ್ದು ಇಟ್ಕೋಣ?
ಜೀವಾತ್ಮನ ಪರಮಾತ್ಮನ ಆತ್ಮ ಆತ್ಮ ಆತ್ಮನಿಟ್ಕೋಬೇಕು. ಮತ್ತು ನಾವು ಜೀವಾತ್ಮನ ಕೆಲವು ಸಾರಿ ಸಬ್ಜೆಕ್ಟ್ ಆಗಿ ಇಟ್ಕೊಂತೀವಿ. ಎಲ್ಲಿ ಇಟ್ಕೊಂತೀವಿ ಅದನ್ನ? ಎಚ್ಚರದಲ್ಲಿ. ಎಚ್ಚರದಲ್ಲಿ, ಕನಸಿನಲ್ಲಿ ಜೀವಾತ್ಮನೇ ಸಬ್ಜೆಕ್ಟು. ವ್ಯವಹಾರ ಮಾಡೋದಕ್ಕೆ ನಮ್ಗೆ ಅವನೇ ಸಾಕು, ಆತ್ಮನವರೆಗೂ ನಿಂತ್ಕೋಬೇಕಾಗಿಲ್ಲ. ವ್ಯವಹಾರ ಮಾಡೋರು ಏನಂತಾರೆ, ರೀ ನನಗೆ ಗೊತ್ತಾಗಿದ್ರಿ, ನಾನೇ ಕೆಲಸ ಮಾಡಿದ್ರಿ, ನಾನೇ ತಿಂದಿದ್ರಿ, ನಾನೇ ಅನುಭವಿಸಿದ್ದು ಅಂತಾರೆ. ಅಲ್ಲಷ್ಟು ಸಾಕು. ಆದರೆ ಗಾಢನಿದ್ರೆಗೆ ಈ ನಾನು ಅಥವಾ ಈ ಜೀವಾತ್ಮ ಬರ್ತಾನ? ಇಲ್ಲ. ಮತ್ತಲ್ಲಿ ಸಬ್ಜೆಕ್ಟ್ ಇರ್ತಾನ? ಜೀವಾತ್ಮ ಇರಲ್ಲ. ಮತ್ತೆ ಯಾರಿರ್ತಾರಲ್ಲಿ? ಪರಮಾತ್ಮ. ಪರಮಾತ್ಮ ಇರ್ತಾನೆ. ಅವನ್ನೇ ಬ್ರಹ್ಮ ಅಂತ ಅನ್ನೋದು. ಅದನ್ನ ನನ್ನ ನಿಜವಾದ ಸ್ವರೂಪ ಅಂತ ಕರಿಬಹುದಾ? ಕರಿಬಹುದು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ಕಲ್ಪನಾ ಅವರೇ. ಹಾಗಾದರೆ ಇಲ್ಲಿರೋದನ್ನ ಏನಂತ ಕರೀಲಿ ನಾನು? ಅದನ್ನ ನಿಜವಾದ ಸ್ವರೂಪ ಕರೆದ್ರೆ ಎಚ್ಚರದಲ್ಲಿರೋದನ್ನ ಏನಂತ ಕರೀಲಿ? ಡೂಪ್ಲಿಕೇಟ್ ನಾನು. ಡೂಪ್ಲಿಕೇಟ್ ನಾನು. ಇದನ್ನ ಬೇರೆ ಅರ್ಥದಲ್ಲಿ ಹೇಳಿದ್ರೆ ನಮಗೆ ಕಾಣಿಸೋಂಗೆ ಹೇಳಬೇಕು. ನಾವು ಜನಕ ಮಹಾರಾಜನ ಕತೆ ಹೇಳಿದ್ವಿ. ಅದನ್ನು ಹೇಳಬೇಕಾದ್ರೆ ಹೆಂಗೆ ಹೇಳಬೇಕು? ಎಚ್ಚರದಲ್ಲಿ, ಕನಸಿನಲ್ಲಿ, ನಿದ್ದೆಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳಿ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಎಚ್ಚರದಲ್ಲಿ ಯಾರಿರ್ತಾರೆ? ಜನಕ ಮಹಾರಾಜ, ಕನಸಲ್ಲಿ ಭಿಕ್ಷುಕ, ನಿದ್ದೆಯಲ್ಲಿ ಆ ಪರಮಾತ್ಮ. ಹೋಗಿ ಈ ಜನಕ ಮಹಾರಾಜ ಇರ್ತಾನ ನಿದ್ದೆಯಲ್ಲಿ? ಇಲ್ಲ. ಗುಡ್. ಭಿಕ್ಷುಕನೂ ಬರಲ್ಲ, ಜನಕ ಮಹಾರಾಜನೂ ಬರಲ್ಲ. ಕರೆಕ್ಟ್. ಹಂಗೆ ಅರ್ಥ ಮಾಡ್ಕೋಬೇಕು. ನೋಡ್ರಿ, ನಮ್ಮ ನಿಜವಾದ ಸ್ವರೂಪವಾಗಿರ್ತೀವಿ. ಹಾಗಾದ್ರೆ ಇಲ್ಲಿ ಜನಕ ಮಹಾರಾಜ ಇರ್ತಾನೆ, ಕನಸಿನಲ್ಲಿ ಭಿಕ್ಷುಕನಿರ್ತಾನೆ. ನಮ್ಮ ನಿಜವಾದ ಸ್ವರೂಪ ಎಚ್ಚರ ಕನಸಿನಲ್ಲಿ ಇರಲ್ಲ ಅಲ್ವಾ? ಇರುತ್ತೆ ಸರ್. ಅದು ಇಂಪಾರ್ಟೆಂಟು. ಇರಬೇಕು. ಇಲ್ಲದೆ ಇದ್ರೆ ತೋರ್ಕೊಳ್ಳೋದು ಹೆಂಗೆ ಅಲ್ವಾ? ಹಾವು ತೋರ್ಕೋಬೇಕಾದ್ರೆ ಹಗ್ಗ ಇರಬೇಕು. ನಿಜವಾಗಿರೋದು ಹಗ್ಗ, ಇಲ್ಲದೆ ಇರೋದು ಹಾವು. ಹಾವು ಅಂತ ನಾನು ಹೆದರ್ಕೋಬೇಕಾದ್ರೆ ಅಲ್ಲಿ ಹಗ್ಗ ಇದ್ರೇನೆ ನಾನು ಹಾವು ಅಂತ ಹೆದರ್ಕೊಳ್ಳೋದು. ನಿಜವಾಗಿರೋದು ಹಗ್ಗ, ನಿಜವಾಗಿ ಇಲ್ಲದೆ ಇರೋದು ಹಾವು. ನಿಜವಾಗಿರೋದು ಕಪ್ಪೆ ಚಿಪ್ಪು, ಇಲ್ಲದೆ ಇರೋದು ಬೆಳ್ಳಿ. ನಿಜವಾಗಿರೋದು ಮರಳುಕಾಡು, ಇಲ್ಲದೆ ಇರೋದು ನೀರು. ಹಾಗೆ ತಗೋಬೇಕು. ನಿಜವಾಗಿರೋದು ಪರಮಾತ್ಮ, ನಿಜವಾಗಿ ಇಲ್ಲದೆ ಇರೋದು ಪ್ರಪಂಚ. ಈ ಶರೀರ, ಹೆಂಡತಿ, ಮಕ್ಕಳು. ಮತ್ತು ಯಾರು ಕಳಬೇಕು? ಸತ್ತರೆ. ಮತ್ತು ಯಾಕೆ ಕಳೋದು ನಾವು? ಸತ್ತರೆ. ಡೂಪ್ಲಿಕೇಟ್ ಇದಕ್ಕೆ ಅಳಬೇಕಾ? ಹಂಗೆ ತಗೋಬೇಕು. ಹಂಗೆ ತಗೊಂಡ್ರೆ ಆಳಬೇಕಾಗಿಲ್ಲ. ನಾವು ಇಲ್ಲೇ ಇದನ್ನ ನೋಡ್ರಿ, ವಿಚಾರ ಮಾಡ್ತಾ ಇದ್ರೇ ನಾವು ಯಾವುದಕ್ಕೂ ಅಳಬೇಕಾಗಿಲ್ಲ. ಮತ್ತೆ ಸಾಯೋದು ಯಾವುದು? ಸತ್ತೋಗ್ಬಿಟ್ರು ಅಂತೀವಿ. ಶರೀರ. ಮತ್ತೆ ಆತ್ಮನಿಗೆ ಸಾವಿದೆಯಾ? ಇಲ್ಲ. ಮತ್ತೆ ಯಾಕೆ ಹೆದರ್ಕೋಬೇಕು? ನಾವು ಯಾರಾಗಾದ್ರೆ? ಶರೀರನ ಆತ್ಮನ? ಆತ್ಮಸ್ವರೂಪ. ಆತ್ಮಸ್ವರೂಪ ಇದ್ಮೇಲೆ ಮತ್ತೆ ಈ ಶರೀರ ಹೋದ್ರೆ ಹೋಗ್ಲಿ ಬಿಡ್ರಿ, ನಾನಲ್ಲ. ಈಗ ಯಾರೋ ಸತ್ತು ಹೋಗ್ತಾರೆ, ಮತ್ತು ನನಗೇನು ದುಃಖ ಆಗಲ್ಲ ತಾನೇ? ಮತ್ತೆ ಯಾಕೆ ಆಳ್ಬೇಕು ನಾವು? ಇವಾಗ ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ನಾವು ಆಕ್ಸಿಡೆಂಟ್ ಆಗಿರುತ್ತೆ, ಏನೋ ಕ್ಯೂರಿಯಾಸಿಟಿ ಇಳಿದು ನೋಡ್ತೀವಿ, ಯಾರೋ ಸತ್ತು ಹೋಗ್ಬಿಟ್ಟಿದ್ದಾರೆ ಬಿಡು. ಸ್ವಲ್ಪ ಅನ್ಸುತ್ತೆ, ಅಯ್ಯೋ ಪಾಪ ಯಾರೋ ಸತ್ತು ಹೋಗ್ಬಿಟ್ಟಿದ್ದಾರೆ ಅಷ್ಟೇ. ಈಗ ನಮ್ಗೆ ಹತ್ತಿರದವ್ರಲ್ಲಿ ಸತ್ತು ಹೋಗ್ಬಿಟ್ಟಿದ್ರು ಅಂದರೆ ಹೆಂಗೆ ಅನ್ಸುತ್ತೆ ನೋಡ್ರಿ, ಎಷ್ಟು ವ್ಯತ್ಯಾಸ ಇದೆ. ಆದ್ದರಿಂದ ಹಂಗೆ ತಗೋಬೇಕು. ಇರಲಿ, ಅದು ದೂರ ಆಗುತ್ತಾ ಇದೆ, ನಮ್ಗೆ ಇಷ್ಟು ಸಾಕದು ತಿಳ್ಕೊಳ್ಳೋದಕ್ಕೆ. ಒಟ್ಟಿನಲ್ಲಿ ಎಚ್ಚರದಲ್ಲಿ ಈ ಬಹುತ್ವ, ಈ ದೃಶ್ಯ ಪ್ರಪಂಚ ಇಟ್ಕೊಂಬೇಡ. ಎಚ್ಚರ ಕನಸು ಎರಡಕ್ಕೂ ಹೊಂದ್ಬಿಡುತ್ತೆ. ದೃಶ್ಯ ಪ್ರಪಂಚದಲ್ಲಿ ಹುಟ್ಟೋದು ಹೊಂದೋದು ಇರುತ್ತೆ. ಇಲ್ಲಿ ನಿದ್ದೆಯಲ್ಲಿ ಹೇಳ್ತಾರೆ ಇವರು, ನಿದ್ರೆಯಲ್ಲಿ ಅದು ಒಂದೇ ಇರುತ್ತೆ, ಯಾವ ಏರುಪೇರು ಇರಲ್ಲ, ನಿದ್ರೆನೇ ಇಟ್ಕೊಂಡ್ಬಿಡ್ತೀನಿ. ಮತ್ತು ಅದರಲ್ಲಿ ಹುಟ್ಟೋದು
ಹುಟ್ಟದೇ ಇಲ್ಲದೆ ಇರೋದು ಇಲ್ಲ, ಬಹುತ್ವವಿಲ್ಲ, ಭೇದ ಇಲ್ಲ, ಧರ್ಮ ಧರ್ಮಿ ಭಾವ ಇಲ್ಲ, ಸಬ್ಜೆಕ್ಟ್ ಆಬ್ಜೆಕ್ಟ್ ಇಲ್ಲ, ಬಾಧ್ಯ ಬಾಧಕ ವಿಭಾಗವಿಲ್ಲ, ಎಚ್ಚರ ಕನಸುಗಳಲ್ಲಿ ಇವೆಲ್ಲ ಇದೆ. ಅಷ್ಟು ಸಾಕು. ಈಗ ನಾವು ಇನ್ನೊಂದು ಬಿಡಿಸ್ಕೋಬೇಕಾಗಿತ್ತು, ಅದು ಅಲ್ಲಿಗೆ ಬಿಟ್ಟಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ನಿದ್ದೆಯಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಇಲ್ಲ, ಸಬ್ಜೆಕ್ಟ್ ಇದೆ, ಸಾಕ್ಷಿ ಇದೆ, ಆತ್ಮ ಇದೆ ಅಂತಂದರೆ ಆತ್ಮ ಇದೆ ಒಪ್ಕೋಣ. ಇಲ್ಲಿ ಸಬ್ಜೆಕ್ಟ್ ಅಂತ ಅನ್ನೋದು ಹೊಂದುತ್ತಾ ನಿದ್ದೆಯಲ್ಲಿ. ಎಚ್ಚರದಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಹೇಳಿ ದೃಶ್ಯ ಪ್ರಪಂಚದಲ್ಲಿ ಒಪ್ಕೋಣ. ಈ ನಿದ್ದೆಯಲ್ಲಿ ಸಬ್ಜೆಕ್ಟ್ ಇರುತ್ತೆ ಅಂದರೆ ಹೊಂದುತ್ತಾ ಅಂತ ಪ್ರಶ್ನೆ. ಒಂದಲ್ಲ. ಯಾಕೆ? ಅಲ್ಲಿ ಆಬ್ಜೆಕ್ಟ್ ಇರ್ಬೇಕು, ಸಬ್ಜೆಕ್ಟ್ ಇದ್ಮೇಲೆ ಒಂದೇ ಅಲ್ವಾ? ಅದು ಒಂದೇ ಇರೋದು. ಅಲ್ಲಿರೋದು ಒಂದೇ ಅಲ್ವಾ ಸರ್? ಏನು ಇರಲ್ಲ, ಅದರಿಂದ ಸಬ್ಜೆಕ್ಟ್ ಅಂತ ಬರಲ್ಲ. ಅಲ್ಲ ನೀವು ಹೇಳದ ಹಂಗೆ ಹೇಳ್ತೀರಾ? ಈಗ ಸರಿ ಏನು ಇಲ್ಲದೆ ಇರೋದ್ರಿಂದ ಅಲ್ಲಿ ಸಬ್ಜೆಕ್ಟು ಇರೋಲ್ಲ ಅಂತ ಅಂತೀರಾ? ಹೌದು ಸರ್, ಹೌದು ಸರ್. ಆನ್ಸರ್ ಕರೆಕ್ಟು. ಬಟ್ ಬೇರೆಯವ್ರಿಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅಂತಂದರೆ, ಈಗ ಯಾವುದಾದ್ರೂ ವಸ್ತು ಇದ್ದರೆ ನಾನು ನೋಡೋದಕ್ಕಿರಬೇಕು. ವಸ್ತುನೇ ಇಲ್ಲದೆ ಇದ್ಮೇಲೆ ಅಲ್ಲಿ ನೋಡೋನಿದ್ದಾನೆ ಅಂತ ಯಾಕೆ ಹೇಳ್ತೀವಿ ಅಂದರೆ ಸಬ್ಜೆಕ್ಟ್ ಅನ್ನೋದು ಹೇಳಬೇಕಾಗಿಲ್ಲ. ಅಲ್ಲಿ ಸಾಕ್ಷಿ ಅಂತಂದರೆ ಅಲ್ಲಿ ಸಾಕ್ಷಿ ಅಂತಂದಿದ ತಕ್ಷಣ ಸಾಕ್ಷ್ಯ ಇರಬೇಕಲ್ಲಿ. ಸಾಕ್ಷಿ ಅಂದ್ರೆ ನೋಡುವಂಥ ವಸ್ತು ಇರಬೇಕು. ಈ ಗಾಢ ನಿದ್ರೆಯಲ್ಲಿ ಯಾರನ್ನು ನೋಡ್ತಾನೆ? ಅವನು ಆತ್ಮ ಇದ್ದಾನೆ, ಆತ್ಮ ಇಲ್ಲ ಅಂತ ಹೇಳಲ್ಲ, ಅರಿವಿಲ್ಲ ಅಂತ ಹೇಳಲ್ಲ. ಬಟ್ ಅದನ್ನು ಅಲ್ಲಿ ಸಾಕ್ಷಿ ಅಂತ ಕರೆಯೋದು ಅಷ್ಟು ಹೊಂದೋದಿಲ್ಲ. ಅದೇ ಎಚ್ಚರದಲ್ಲಿ ಹೇಳ್ರಿ, ಸಾಕ್ಷ್ಯ ಆಬ್ಜೆಕ್ಟ್ ಇದೆ, ಅದರಿಂದ ಸಬ್ಜೆಕ್ಟ್ ಒಪ್ಕೊಳ್ಳೋಣ. ಗಾಢನಿದ್ರೆಯಲ್ಲಿ ನೀವು ಸಬ್ಜೆಕ್ಟ್ ಅಂತ ಕರಿಬೋದು, ಅದೊಂದೇ ಇದೆ ಅಂತಲೂ ಹೇಳ್ಬೋದು. ಬಟ್ ಇನ್ನೂ ಸ್ವಲ್ಪ ಆಳವಾಗಿ ವಿಚಾರ ಮಾಡಿದ್ರೆ ಆ ಸಬ್ಜೆಕ್ಟ್ ಅನ್ನೋದು ಹೇಳದೇ ಇದ್ರೂ ಆಗುತ್ತೆ. ಯಾಕೆ ಅಂದರೆ ಅಲ್ಲಿ ಆಬ್ಜೆಕ್ಟ್ ಇಲ್ಲ. ಆಬ್ಜೆಕ್ಟ್ ಇಲ್ದಿದ್ಮೇಲೆ ಸಬ್ಜೆಕ್ಟ್ ಅನ್ನೋಂತ ಹೇಳಿ ಏನು ಮಾಡಬೇಕು ಅಂತ ಪ್ರಶ್ನೆ ಅಷ್ಟೇ, ಇನ್ನೇನಿಲ್ಲ. ಕರೆಕ್ಟ್, ಅಷ್ಟು ತಿಳ್ಕೊಂಡ್ರೆ ಸಾಕು. ಮುಂದಕ್ಕೆ ಹೋಗೋಣ. ಎಚ್ಚರ ಕನಸುಗಳ ಅರಿವಿನಲ್ಲಿ ಇವೆಲ್ಲ ಇದೆ, ಭೇದಗಳೆಲ್ಲ ಇದೆ. ಎಚ್ಚರದ ತಿಳಿವಳಿಕೆಯು ಬೆಳೆಯುತ್ತಲೇ ಇರುತ್ತದೆ. ಒಬ್ಬೊಬ್ಬರಲ್ಲೂ ಒಂದೊಂದು ಪರಿಣಾಮದಿಂದ ಇರುತ್ತೆ. ಒಂದೊಂದು ಜನಾಂಗದಲ್ಲಿ ಒಂದೊಂದು ಅಂತಸ್ತಿನ ಥರ ಇರುತ್ತೆ. ಇಂಥ ವಿಲಕ್ಷಣವಾದ ಎರಡು ರೂಪಗಳು ಒಂದು ಅರಿವಿಗೆ ಇವೆಲ್ಲ ಎಲ್ಲಿರುತ್ತೆ? ಇವರು ಹೇಳ್ತಾ ಇರೋದು ಎಲ್ಲಿರುತ್ತೆ ಅಂದರೆ, ಅರಿವುಗಳು ಮೊದಲು ಇರೋಲ್ಲ, ಆಮೇಲೆ ಹುಟ್ಟುತ್ತೆ, ಆಮೇಲೆ ಬೆಳೆಯುತ್ತೆ, ಆಮೇಲೆ ಇಲ್ದಂಗಾಗುತ್ತೆ. ಒಬ್ಬೊಬ್ಬರಲ್ಲಿ ಒಂದೊಂದು ಪರಿಣಾಮ ತೋರುತ್ತೆ. ಒಂದೊಂದು ಜನಾಂಗದಲ್ಲಿ ಒಂದೊಂದು ಅಂತಸ್ತಿನಲ್ಲಿ ಥರ ಚೇಂಜ್ ಆಗ್ತಾ ಇರುತ್ತೆ. ಆದ್ದರಿಂದ ಹೀಗೆಲ್ಲ ವಿಲಕ್ಷಣವಾದ ಎರಡು ರೂಪಗಳು ಹೀಗೆಲ್ಲ ಆಗ್ತಾ ಇರುತ್ತೆ. ಇವು ಎಲ್ಲಿ ಅಂತ ಹೇಳ್ತಾ ಇದ್ದಾರೆ? ಎಚ್ಚರದಲ್ಲಿ. ಎಚ್ಚರ ಅಥವಾ ದೃಶ್ಯ ಪ್ರಪಂಚ ಅಂದ್ಬಿಡ್ರಿ. ಎಚ್ಚರ ಅಂದ್ಮೇಲೆ ತಿರ್ಗ ಕನಸು ಅಂತ ಹೇಳ್ಬೇಕು. ದೃಶ್ಯ ಅಂದ್ರೆ ಎರಡಕ್ಕೂ ಸೇರ್ಕೊಂಡ್ಬಿಡುತ್ತೆ. ಒಂದು ಹೇಳಿದ್ರೆ ಇನ್ನೊಂದಕ್ಕೆ ಹೊಂದ್ಕೊತಾ ಇರುತ್ತೆ. ನೀವು ಅದ್ರ ಬದಲು ದೃಶ್ಯ ಅಂದ್ಬಿಡ್ರಿ, ಎರಡಕ್ಕೂ ಸೇರ್ಬಿಡುತ್ತೆ. ಹಾಗೆ ಒಂದೇ ಅರಿವಿಗೆ ಹೇಗಾದವು? ಇಲ್ಲಿವರು ನೋಡ್ರಿ, ಅವ್ರು ಕೇಳ್ತಾ ಇರೋ ಪ್ರಶ್ನೆ ಏನು ಅಂದರೆ, ಅಲ್ಲ ಸ್ವಾಮಿ, ನೀವೇ ಹೇಳ್ತೀರಾ, ಅನುಭವದಲ್ಲಿ ನೋಡ್ಕೊಂಡಿದ್ದೀರಾ, ಅರಿವು ಒಂದೇ ಅಂತೀರಾ, ಕರೆಕ್ಟು. ಈ ಕೊನೆಗೆ ಇವುಗಳು ಇದೆಯಾ ಅಂತಂದರೆ ಇಲ್ಲ ಅಂತೀರಾ. ಈಗ ಹಗ್ಗ ಒಂದೇ ಇರೋದು, ಹಾವಿಲ್ಲ. ಆದ್ದರಿಂದ ಇರೋದು ಒಂದೇ ಹಗ್ಗ. ಮತ್ತು ಹಾವು ಯಾಕೆ ತೋರ್ಕೊಂತು ಅಂತ ಪ್ರಶ್ನೆ ಕೇಳ್ತಾರೆ ಅವರು. ಹಾವು ಯಾಕೆ ತೋರ್ಕೊಂತು? ಮತ್ತೆ ಯಾಕೆ ಹಾವಂತ ನಾನು ನೋಡ್ಬೇಕಾದ್ರೆ ಕಾರಣ ಏನು? ಅವಿದ್ಯೆ ಅಷ್ಟೇ. ರಾಂಗ್ ನಾಲೆಡ್ಜ್ ಅಷ್ಟೇ. ಹೇಳಿ ಕಲ್ಪನಾ ಅವರೇ, ಏನೋ ಹೇಳಂಗಿದ್ರೆ ಹೇಳಿ. ಇಲ್ಲ, ಅವಿದ್ಯೆ ಅಂತ ಹೇಳಕ್ ಬಂದೆ, ಅವ್ರು ಹೇಳಿದ್ರು ಸುಮ್ಮನೆ ಅಷ್ಟೇ ಹೇಳಿ. ಎಲ್ಲರೂ ಪ್ರಯತ್ನ ಮಾಡಬೇಕು. ತಪ್ಪು ರೈಟ್ ಹೊಡಿತಾ ಇರ್ಬೇಕು. ಗಾಡಿ ಹೊಡಿತಾ ಇದ್ರೆ ಅದು ರೂಢಿ ಆಗುತ್ತೆ ನಮಗೆ. ಹೇಳ್ತಾ ಇರಬೇಕು, ಎಲ್ಲರೂ ಪ್ರಯತ್ನ ಮಾಡಬೇಕು. ಆದ್ದರಿಂದ ಸುಲಭವಾಗಿದೆ, ನಿಮಗೆ ಗೊತ್ತಿರದೆ ಹೇಳಕ್ಕೆ ಬನ್ನಿ, ಆಮೇಲೆ ನಿಮಗೂ ರೂಢಿ ಆಗುತ್ತೆ, ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಪಾಪ ಎಲ್ರಿಗೂ ಅರ್ಥ ಆಗ್ತಾ ಇದೆ, ಅರ್ಥ ಆಗೋದ್ರಲ್ಲಿ ಏನಿಲ್ಲ. ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳೋದು ಗೊತ್ತಾಗಿದೆ ಇವಾಗ. ವೆರಿ ಗುಡ್. ಅದು ಒಂದು. ಎರಡನೇದು,
ಬ್ರಹ್ಮ ಸತ್ಯ ಜಗತ್ತು ಮಿಥ್ಯ ಅಂತಾರೆ. ಇದರ ಅರ್ಥ ಏನು? ನಾವು ಎಷ್ಟೊಂದು ಸಾರಿ ವಿಚಾರ ಮಾಡ್ತಾ ಇರ್ತೀವಿ, ಬ್ರಹ್ಮ ಸತ್ಯ ಜಗತ್ತು ಮಿಥ್ಯ, ಹಾಗಂದ್ರೆ ಏನು? ಬ್ರಹ್ಮ ಸತ್ಯ ಅಂದ್ರೆ ಇದು ಜಗತ್ ಮಿಥ್ಯ ಅಂದ್ರೆ ಪ್ರಪಂಚ ಸುಳ್ಳು ಅಂತ. ಬ್ರಹ್ಮ ಬ್ರಹ್ಮ ಸತ್ಯ ಸತ್ಯ ಅಂದ್ರೆ ಭಗವಂತ ಒಂದೇ ಇರೋದು ಅಂತ. ಮತ್ತು ನನಗೆ ಇವಾಗ ಪ್ರಪಂಚ ತೋರ್ತಾ ಇದೆಯಲ್ವಾ, ನೀವು ತೋರ್ತಾ ಇಲ್ವಾ, ನಾನು ತೋರ್ತಾ ಇಲ್ವಾ? ಇವತ್ತು ನೀವು ಊಟ ಮಾಡಿದ್ರೋ ಇಲ್ವೋ? ನಾನು ಊಟ ಮಾಡಿದೆ. ಮತ್ತು ಇವೆಲ್ಲ ಮಾಡ್ತಾ ಇದ್ದೀವಲ್ಲ, ನಾನು ಹೆಂಡತಿ ಮಕ್ಕಳಿದ್ದಾರೋ ಇಲ್ವೋ? ಕರೋನಾ ಬಂದು ಎಷ್ಟೊಂದು ಜನ ಸತ್ತೋಗ್ತಾ ಇದ್ದಾರೋ ಇಲ್ವೋ? ಮತ್ತು ಇದನ್ನ ಇಲ್ಲ ಅಂತೀರಾ ಅಂತ ಪ್ರಶ್ನೆ ಕೇಳಿದ್ರೆ, ದೃಶ್ಯ ಪ್ರಪಂಚದಲ್ಲಿ ಇರುತ್ತಷ್ಟೇ. ದೃಶ್ಯ ಪ್ರಪಂಚ ಅಂದ್ರೆ ಎರಡೂ ಬಂದ್ಬಿಡುತ್ತೆ, ಎಚ್ಚರ ಕನಸು ಎರಡೂ ಬಂದ್ಬಿಡುತ್ತೆ. ದೃಶ್ಯ ಪ್ರಪಂಚನೇ ನಾವು ಕೇಳ್ತಾ ಇರೋದು, ಮತ್ತಿಲ್ಲ ಅಂತ ಹೆಂಗೆ ಹೇಳ್ತೀರಾ? ಈಗ ಹಾವು ಹಗ್ಗದಲ್ಲಿ ಒಪ್ಕೊಂಡ್ಬಿಡ್ತೀನಿ, ಹಗ್ಗ ಕಂಡಿದ ತಕ್ಷಣ ಹಾವಿಲ್ಲ, ಇರೋದು ಒಂದೇ, ಒಪ್ಕೊತೀನಿ. ಬಟ್ ಈ ಎಚ್ಚರದ ಪ್ರಪಂಚದಲ್ಲಿ ಆತ್ಮನ ತೋರಿಸಿ ಅಂದರೆ ತೋರ್ಸಕ್ಕೆ ಬರಲ್ಲ. ಆತ್ಮ ಇದ್ದಾನೋ ಇಲ್ವೋ? ಇದ್ದಾನೆ. ಮತ್ತೆ ಹೆಂಗೆ ಹೇಳ್ತೀರಾ ಆತ್ಮ ಇದ್ದಾನೆ ಅಂತ? ಚಿನ್ನ ಒಡವೆ ಎಕ್ಸಾಂಪಲ್ ತಗೋಬೇಕು, ಹಾವು ಹಗ್ಗ ಇಲ್ಲಿ ತಗೊಂಡ್ರೆ ಹೊಂದೋದಿಲ್ಲ. ಸರಿ, ಚಿನ್ನ ಒಡವೆ ತಗೊತೀನಿ, ಏನಾಗುತ್ತೆ ಅವಾಗ ನನಗೆ? ಚಿನ್ನ ಒಡವೆ ತಗೊಂಡ್ರೆ ಚಿನ್ನ ಸತ್ಯ, ಒಡವೆ ಮಿಥ್ಯ. ಒಡವೆ ಮಿಥ್ಯ ಅಂತಂದ್ರೆ ಏನು? ನಿಜವಾಗ್ಲೂ ಇಲ್ಲ ಅಂತ ಅರ್ಥ. ಬಂಜೆ ಮಗ ಇದ್ದಂತೆ ತೋರುತ್ತೆ, ಸತ್ಯವಾಗಿರಲ್ಲ ಅಲ್ವಾ? ಹಾವಿನ ಥರ ಅಲ್ಲ. ಇವಾಗ ಬಂಜೆ ಮಗ ಅಂತೀನಿ, ಬಂಜೆ ಮಗನೆಲ್ಲ ನೋಡಿದ್ದೀರಾ? ಯಾರು ನೋಡೋಕೆ ಸಾಧ್ಯ ಇಲ್ಲ. ಮೊಲದ ಕೊಂಬು, ಮೊಲಕ್ಕೆಲ್ಲಾದ್ರೂ ಕೊಂಬಿರೋದು ನೋಡಿದ್ದೀರಾ? ಕಿವಿ ಇರುತ್ತೆ, ಮೊಲದ ಕೊಂಬು. ಹೇಳಿ, ನೀವು ಹೇಳ್ಬೋದು, ನೀವು ಮನಸ್ಸಿನಲ್ಲಿ ಒಂದು ಇಮ್ಯಾಜಿನ್ ಮಾಡ್ಕೋಬಹುದು, ಮೊಲಕ್ಕೆ ಮಧ್ಯದಲ್ಲಿ ಒಂದು ಕೊಂಬಿರುತ್ತೆ ಅಂತ. ಆದರೆ ತೋರಿಸಿ, ಇಲ್ಲ. ಹಂಗ ಪ್ರಪಂಚ ಅಂತಂದ್ರೆ ಅಂತ ಪ್ರಶ್ನೆ. ಹಂಗೆ ಸರ್ ಇರೋದು ಪ್ರಪಂಚ. ಪ್ರಪಂಚ ಹಂಗೆ, ಪ್ರಪಂಚ ಹಂಗಲ್ಲ ಅಂತ ಹೇಳ್ಬೇಕು. ಈಗ ವ್ಯವಹಾರ ದೃಷ್ಟಿಯಿಂದ ಪ್ರಪಂಚ ಇದೆ ಸರ್. ಯಾವುದ್ರ ದೃಷ್ಟಿಯಿಂದ? ವ್ಯವಹಾರ ದೃಷ್ಟಿ, ಗಾಢನಿದ್ರೆ ಅನುಭವದಲ್ಲಿ ಪ್ರಪಂಚ ಇಲ್ಲ. ಸ್ವರೂಪದ ದೃಷ್ಟಿಯಿಂದ ಪ್ರಪಂಚ ಇಲ್ಲ, ವ್ಯಾವಹಾರಿಕವಾಗಿ ಪ್ರಪಂಚ ಇದೆ. ಅಷ್ಟೇ. ಓಕೆ. ಮತ್ತೆ ಅದನ್ನ ಹೇಗಿದ್ರೆ ಅದು ಇದೆ ಅಂತ ಹೇಳಬೇಕು. ಇವಾಗ ಬ್ರಹ್ಮ, ಅದಕ್ಕೇನು ಡೆಫಿನೇಷನ್ನು? ಇದು ಇಲ್ಲದೆ ಇರೋದಕ್ಕೆ ಏನು ಡೆಫಿನೇಷನ್ನು? ಹೇಗಿದ್ರೆ ಆ ವಸ್ತು ಬ್ರಹ್ಮ ಇದೆ, ದೇವರಿದ್ದಾನೆ ಅಂತ ಹೇಳಬೇಕು. ಇವಕ್ಕೆ ಯಾಕೆ ಏನು ಡೆಫಿನೇಷನ್ ಹೇಳೋದ್ರಿಂದ ಇದು ಮಿಥ್ಯ ಅಂತ ಹೇಳ್ತೀರಾ? ಈಗ ಫಸ್ಟ್ ಎತ್ಕೊಂತಾರೆ, ಬ್ರಹ್ಮನಿಗೆ ಹೇಳಿ, ಆತ್ಮನಿಗೆ ಹೇಳಿ, ಅವನು ಇದ್ದಾನೆ ಅಂತೀರಾ, ಅವನು ಶಾಶ್ವತವಾಗಿದ್ದಾನೆ, ಇರೋದು ಅವನೇ, ಬ್ರಹ್ಮ ಸತ್ಯ ಅಂತೀರಾ. ಅದಕ್ಕೆ ಡೆಫಿನೇಷನ್ ಏನು? ಹೇಗಿದ್ರೆ ಅದು ಇದೆ ಅಂತ ಹೇಳಬೇಕು. ಮಣ್ಣು ಮಡಿಕೆ ಅಲ್ಲ, ಎಕ್ಸಾಂಪಲ್ ಬೇಡ. ಆಯ್ತು, ಚಿನ್ನ ಒಡವೆ ಆಯ್ತು, ಮಣ್ಣು ಮಡಿಕೆ ಎಲ್ಲ ಒಂದೇ. ಈಗ ಡೆಫಿನೇಷನ್ ನಾನು ಕೇಳ್ತಾ ಇದ್ದೀನಿ. ಇವಾಗ ಬ್ರಹ್ಮ ಸತ್ಯ, ಅದಕ್ಕೆ ಹೇಗಿದ್ರೆ ಸತ್ಯ ಅನ್ಬೇಕು. ಈಗ ಇದನ್ನು ಮಿಥ್ಯ ಅಂತಂದ್ರೆ ಅದಕ್ಕೆ ಡೆಫಿನೇಷನ್ ಏನಾದರೂ ಉಂಟಾ? ಮಿಥ್ಯ ಅಂತ ಏನು ಕರಿಬೇಕು, ಯಾಕೆ ಕರಿತೀವಿ? ಬ್ರಹ್ಮ ಸತ್ಯ ಅಂತ ಕರಿತೀನಿ ಯಾಕೆ ಅಂತ ಹೋಗ್ಲಿ, ಎಕ್ಸ್ಪ್ಲೈನ್ ಮಾಡಿ. ಡೆಫಿನೇಷನ್ ಹೇಳಬೇಕು ಅಂತಿಲ್ಲ, ನೀವು ಎಕ್ಸ್ಪ್ಲೈನ್ ಮಾಡಿದ್ರು ಸಾಕು. ಬ್ರಹ್ಮ ಸತ್ಯ ಯಾಕೆ ಅಂದ್ರೆ ಅದು ಬದಲಾವಣೆ ಆಗೋದಿಲ್ಲ, ಯಾವಾಗ್ಲೂ ಇರುತ್ತೆ. ಆಮೇಲೆ ಇನ್ನೊಂದು, ಪ್ರಪಂಚ ಸತ್ಯ ಅಲ್ಲ, ಯಾಕೆಂದ್ರೆ ಅದು ಗಾಢ ನಿದ್ರೆಗೆಲ್ಲ ಬರಲ್ಲ, ಬದಲಾವಣೆ ಆಗ್ತಾ ಇರ್ತೈತೆ. ಮೊದಲು ಒಂದಕ್ಕೆ ಹೇಳ್ಬಿಡಿ, ಆತ್ಮನಿಗೆ ಕರೆಕ್ಟ್. ಇನ್ನೊಂದೇನು ಡೆಫಿನೇಷನ್? ಒಂದು ಬದಲಾವಣೆ ಇಲ್ದಂಗಾಗಬಾರ್ದು. ಆದ್ರಿಂದ ಈಗ ಬ್ರಹ್ಮ ಅಂತಂದ್ರೆ ಬದಲಾವಣೆ ಆಗ್ಬಾರ್ದು, ಇಲ್ದಂಗಾಗಬಾರ್ದು. ಎರಡು ಇಟ್ಕೊಂಡ್ಬಿಡ್ರಿ ಡೆಫಿನೇಷನ್. ಮತ್ತಿನ್ನೂ ಒಂದು ಹೇಳು, ಇದಕ್ಕೇನು ಹೇಳ್ತೀರಾ? ಹೋಗ್ಲಿ, ಅನಾತ್ಮಕ್ಕೆ ಏನು ಹೇಳ್ತೀರಾ? ಅನಾತ್ಮದಲ್ಲಿ ಬದಲಾವಣೆ ಆಗುತ್ತೆ, ಇಲ್ದಂಗಾಗುತ್ತೆ. ಕರೆಕ್ಟ್.
ಕರೆಕ್ಟ್. ಈಗ ಈ ಅನಾತ್ಮ ಬದಲಾವಣೆ ಆಗುತ್ತೆ ಅಂತಂದರೆ ಹೇಗೆ ಹೇಳಿ? ಯಾವುದಾದ್ರೂ ತೋರಿಸಿ ನಮಗೆ. ಅನಾತ್ಮ ಬದಲಾವಣೆ ಆಗುತ್ತೆ ಅಂದರೆ ಹೇಗೆ? ಮಾವಿನಕಾಯಿ ಹೂವು ಬಿಡುತ್ತೆ, ಕಾಯಿ ಆಗುತ್ತೆ, ಹಣ್ಣಾಗುತ್ತೆ. ಅದು ಎಕ್ಸಾಂಪಲ್ ಆಯಿತು. ಆಯಿತು, ಕರೆಕ್ಟು. ದೃಷ್ಟಾಂತದಲ್ಲಿ ತೋರಿಸಿ, ದ್ರಾಷ್ಟಾಂತಿಕದಲ್ಲಿ ತೋರಿಸಿ ನನಗಿಲ್ಲಿ. ಅಂದರೆ ಜನಕ ಮಹಾರಾಜ ರಾಜ ಆಗಿರ್ತಾನೆ. ಅಲ್ಲ, ಜನಕ ಮಹಾರಾಜ ಬೇಡ, ನಮ್ಮ ಶರೀರನೇ ತಗೊಳ್ಳಿ. ಹೇಳಿ, ನಮ್ಮ ಶರೀರ ತಗೊಂಡು ಶರೀರ ಹುಟ್ಟುತ್ತೆ, ಬೆಳೆಯುತ್ತೆ, ವಯಸ್ಸಾಗುತ್ತೆ, ಇಲ್ದಂಗಾಗುತ್ತೆ. ಬದಲಾವಣೆ ಆಗ್ತಾ ಇದೆ. ಇದರಲ್ಲಿ 6 ಬದಲಾವಣೆಗಳಾಗುತ್ತೆ. ಮೊದಲು ಇರೋದಿಲ್ಲ, ಹುಟ್ಟುತ್ತೆ. ಆಮೇಲೆ ಇರೋದಿಲ್ಲ, ಸತ್ತೋಗುತ್ತೆ. ಮಧ್ಯದಲ್ಲಿ 4 ಬದಲಾವಣೆ ಆಗುತ್ತೆ. ಯೌವನ, ವಾರ್ಧಕ, ವೃದ್ಧಾಪಿ, ಇವೆಲ್ಲ ಆಗುತ್ತೆ. ಆಮೇಲೆ ಸಾವು. ಈ 6 ಬದಲಾವಣೆಗಳನ್ನ ಹೇಳ್ತಾರೆ. ದೇಹಕ್ಕಾಗುತ್ತೆ, ಪ್ರತಿಯೊಂದಕ್ಕೂ ಆಗುತ್ತೆ. ಆಧ್ಯಾತ್ಮಿಕ ಬದಲಾವಣೆ ಆಗುತ್ತಾ? ಆಗತ್ತೆ. ಭೌತಿಕಕ್ಕೆ ಹೆಂಡತಿ ಮಕ್ಕಳು 84 ಲಕ್ಷ ಜೀವರಾಶಿಗಳು ಬದಲಾವಣೆ ಆಗುತ್ತಾ? ಆಗುತ್ತೆ. ಆಗತ್ತೆ. ಆದಿದೈವಿಕ ಬದಲಾವಣೆ ಆಗುತ್ತಾ? ಸೂರ್ಯ ಚಂದ್ರ. ಒಂದು ನಿಮಿಷ ಹೇಳಿ, ಕರೆಕ್ಟ್ ನೀವು ಹೇಳಿ. ಇವರೇ ಯಾರು? ಕಲ್ಪನಾ ಅವರು. ಆದಿದೈವಿಕ ಅಂದ್ರೆ ಯಾವ್ಯಾವ್ದಮ್ಮ? ಸೂರ್ಯ, ಚಂದ್ರ, ನಕ್ಷತ್ರ. ಕರೆಕ್ಟ್. ಬದಲಾವಣೆ ಆಗಲ್ವಾ ಅವು? ಬದಲಾವಣೆ ಆಗಲ್ಲ ಸರ್. ಮತ್ತೆ ಅದನ್ನ ನಾನು ದೇವರು ಅಂತ ಕರೆದ್ಬೇಡ? ಬದಲಾವಣೆ ಆಗೋದಿಲ್ವ ಅದು? ಹಾಗೇ ಇರುತ್ತಾ? ಆಗುತ್ತೆ. ಅದ್ರಿಂದಕ್ಕೆ ಭಗವಂತ ಇರ್ತಾನೆ. ಅಲ್ಲ, ಆಗುತ್ತೆ, ಚೇಂಜ್ ಆಗುತ್ತೆ. ಚೇಂಜ್ ಆಗುತ್ತೆ. ಈಗ ಸೂರ್ಯನಲ್ಲಿ ಬೆಳಕು ಕಡಿಮೆ ಆಗ್ತಾ ಇದೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾರೆ. ಆದ್ದರಿಂದ ಇದಕ್ಕೇನಂತ ಕರೀತಾರೆ? ನೀವು ಹೇಳಿದ ಒಂದು ಪಾಯಿಂಟ್ನಲ್ಲಿ ಈ ಶರೀರ 100 ವರ್ಷ, ಅಕಸ್ಮಾತ್ 80 ವರ್ಷ, 90 ವರ್ಷ, 120, ಮ್ಯಾಕ್ಸಿಮಮ್ 1000, ಎಷ್ಟು ಬೇಕಾದರೆ ಇರಲಿ, ಒಂದು ದಿನ ಇಲ್ದಂಗೆ ಆಗ್ಬಿಡುತ್ತೆ. ಭೌತಿಕ ಹೆಂಡತಿ ಮಕ್ಕಳು ಎಲ್ಲ 84 ಲಕ್ಷ ಜೀವರಾಶಿಗಳು ಒಂದು ದಿನ ಇಲ್ದಂಗೆ ಆಗ್ಬಿಡುತ್ತೆ. ಈಗ ಸೂರ್ಯ, ಚಂದ್ರ, ನಕ್ಷತ್ರಗಳು, ಭೂಮಿ ಹಾಗೇ ಇರುತ್ತೆ. ಆದ್ದರಿಂದ ಇದು ಶಾಶ್ವತನ ಇದು? ಏನಂತೀರಾ ಕಲ್ಪನಾ ಅವರೇ? ಶಾಶ್ವತನೇ ಸರ್. ಶಾಶ್ವತ ಅಲ್ಲ ಅಂದ್ರೆ ಅದನ್ನು ಇವಾಗ ಒಂದೊಂದರ ಅರ್ಥಕ್ಕೆ ಹಂಗೆಲ್ಲ ಬಂದ್ರೆ ಅದನ್ನು ಛಿದ್ರವಾಗಿ ಹೋಗ್ಬಿಡುತ್ತಲ್ಲ ಸರ್. ಅದಕ್ಕೆ ಬದಲಾವಣೆ ಆಗತ್ತೆ. ಜೊತೆಗೆ ಎಲ್ಲಾನು ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದಕ್ಕೊಂದು ಹೆಸರಿಡ್ತಾರೆ ಶಾಸ್ತ್ರದಲ್ಲಿ. ಏನಾದರೂ ಗೊತ್ತಾ ಇದಕ್ಕೆ? ಬದಲಾವಣೆ ಆಗ್ತಾ ಇದೆ, ಆದರೆ ನಮಗೆ ಗುರ್ತಿಸಕ್ಕೆ ಆಗದೇ ಇರೋಷ್ಟು ಸೂಕ್ಷ್ಮವಾಗಿ ಬದಲಾವಣೆ ಆಗ್ತಾ ಇದೆ. ಅದರಿಂದ ಇದಕ್ಕೊಂದು ಹೆಸರು ಹೇಳ್ತಾರೆ. ಏನಾದರೂ ಗೊತ್ತಾ? ಪರಿಣಾಮ ನಿತ್ಯತ್ವ. ನಿತ್ಯವೂ ಪರಿಣಾಮ ಆಗ್ತಾ ಇದೆ, ಬಟ್ ಸ್ಲೋ ಪ್ರೋಸೆಸ್ನಲ್ಲಿ. ಮನುಷ್ಯ 100 ವರ್ಷ ಸತ್ತೋಗ್ತಾನೆ. ಪ್ರಾಣಿಗಳು ಒಂದು 50 ವರ್ಷ ಇದ್ದು ಸತ್ತೋಗುತ್ತೆ. ಇನ್ನು ಕೆಲವರು 12 ವರ್ಷ. ಈ ನಾಯಿಗಳೆಲ್ಲ 15 ವರ್ಷ, ಬೆಕ್ಕು 12 ವರ್ಷ, ಈ ಪಕ್ಷಿಗಳೆಲ್ಲ 8 ವರ್ಷ, ಹಿಂಗೆಲ್ಲ ಏನೋ ಇರುತ್ತೆ. ವಯಸ್ಸು ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಭೂಮಿಗೆ ಲೆಕ್ಕ ಹಾಕಿದ್ರೆ ತುಂಬ ಜಾಸ್ತಿ ಇರುತ್ತೆ. ನೋಡ್ರಿ, ಸೂರ್ಯ, ಚಂದ್ರ, ನಕ್ಷತ್ರ, ಭೂಮಿ ಕೆಲವೆಲ್ಲ ಇದೆ. ಇವು ಸತ್ಯಯುಗದಲ್ಲಿತ್ತು, ಅದೇ ಭೂಮಿ ಈಗಲೂ ಇದೆ. ಅದೇ ಸೂರ್ಯ ಈವಾಗಲೂ ಇದ್ದಾನೆ. ತ್ರೇತಾಯುಗದಲ್ಲಿತ್ತು, ರಾಮನ ಕಾಲದಲ್ಲಿ, ಕೃಷ್ಣನ ಕಾಲದಲ್ಲಿತ್ತು. ಈ ಕಲಿಯುಗ ಈಗಲೂ ಇದೆ. ಮತ್ತಿವು ಬದಲಾವಣೆ ಆಗ್ತಾ ಇದೆ. ಹೋಗ್ಲಿ, ಇವು ಇಲ್ದಂಗೆ ಆಗುತ್ತಾ? ಇಲ್ದಂಗೆ ಆಗುತ್ತಾ ಇವು ಯಾವಾಗಲಾದರೂ? ಇಲ್ಲ ಸರ್, ಇಲ್ದಂಗೆ ಆಗೋದಿಲ್ಲ ಸರ್. ಬದಲಾವಣೆ ಆಗ್ತಾ ಇದೆ. ಮತ್ತಿವೆಲ್ಲ ಇದ್ದೇ ಇರುತ್ತಾ? ಹಾಗೆ ಇರುತ್ತಾ? ಇರುತ್ತೆ ಸರ್. ಪ್ರಳಯದಲ್ಲಿ ಬದಲಾವಣೆ ಆಗುತ್ತೆ. ಪ್ರಳಯದಲ್ಲಿ ಬದಲಾವಣೆ ಆಗುತ್ತಾ? ಇಲ್ದಂಗೆ ಆಗುತ್ತಾ? ಬೀಜ ರೂಪದಲ್ಲಿ ಬೀಜ ರೂಪದಲ್ಲಿ ಇತ್ಕೊಳ್ಳಿ, ಒಟ್ಟಿನಲ್ಲಿ ಇಲ್ದಂಗೆ ಆಗ್ಬಿಡುತ್ತೆ. ಮಹಾಪ್ರಳಯದಲ್ಲಿ ಎಲ್ಲ ಒರೆಸ್ಕೊಂಡು ಹೋಗ್ಬಿಡುತ್ತೆ.
ಮಹಾಪ್ರಾಯದಲ್ಲಿ ಏನೂ ಇರೋದಿಲ್ಲ. ಇರಲಿ, ನೀವು ಹೇಳ್ಕೊಳ್ರಿ ಬೀಜ ರೂಪದಲ್ಲಿ ಇರಲಿ ಅಂತ, ಆದರೂ ಎಲ್ಲ ಒರೆಸ್ಕೊಂಡು ಹೋಗ್ಬಿಡುತ್ತೆ, ಇರೋದಿಲ್ಲ. ಅಲ್ಲಿಗೆ ಅನಾತ್ಮ ಅಂತ ನೀವೇನು ಹೇಳಿದ್ರು ಇವೆಲ್ಲ ಬದಲಾವಣೆ ಆಗ್ತಾ ಇರುತ್ತೆ. ಒಂದು ಇಲ್ದಂಗೂ ಆಗುತ್ತೆ, ಎರಡು ಕರೆಕ್ಟ್ ತಾನೆ. ಮತ್ತು ಮೂರನೇದೊಂದು ಹೇಳ್ಬೋದು ಈ ಅನಾತ್ಮಕ್ಕೆ, ಏನು ಹೇಳ್ಬೋದು? ಮೂರನೇದು ಇನ್ನೇನು ಹೇಳ್ಬೋದು? ಹೋಗಿ ಆತ್ಮನಿಗೆ ಬನ್ನಿ. ಆತ್ಮನಿಗೆ ಬಂದಿದ್ದ ತಕ್ಷಣ ಈ ಆತ್ಮನಲ್ಲಿ ಇಲ್ದಂಗಾಗೋದಿಲ್ಲ, ಬದಲಾವಣೆ ಆಗೋದಿಲ್ಲ. ಕರೆಕ್ಟು ತಾನೆ? ಈಗ ಇದನ್ನು ನಾನು ಅನುಭವದಲ್ಲಿ ನೋಡ್ಕೋಬೇಕು. ಹೇಗೆ ನೋಡ್ಕೊಳ್ಳಿ? ಆತ್ಮನೂ ಇಲ್ದಂಗಾಗೋಲ್ಲ, ಬದಲಾವಣೆ ಆಗೋಲ್ಲ. ಈ ಅನಾತ್ಮ ಇಲ್ದಂಗೂ ಆಗ್ಬಿಡುತ್ತೆ, ಬದಲಾವಣೆನೂ ಆಗ್ಬಿಡುತ್ತೆ. ಇದನ್ನು ನಾನು ಅನುಭವದಲ್ಲಿ ನೋಡ್ಕೋಬೇಕು. ಹೇಗೆ? ಗಾಢ ನಿದ್ರೆ ಅನುಭವ. ಗಾಢ ನಿದ್ರೆಯಲ್ಲಿ ಏನು ಗೊತ್ತಾಗುತ್ತೆ? ಕರೆಕ್ಟ್ ಹೇಳಿ. ಎದ್ಮೇಲೆ ಗೊತ್ತಾಗುತ್ತೆ ನಮ್ಗೆ ಅನುಭವ. ಸುಖವಾಗಿ ನಿದ್ದೆ ಮಾಡಿದ್ವಿ, ಏನು ಇರ್ಲಿಲ್ಲ ಅಲ್ಲಿ ಅನ್ನೋದು ಅನುಭವದಲ್ಲಿ ಗೊತ್ತಾಗುತ್ತೆ. ಎಲ್ಲರಿಗೂ ಅದೇ ಅನುಭವ ಆಗುತ್ತೆ. ಈಗ ಗಾಢ ನಿದ್ರೆಯಲ್ಲಿ ಎಚ್ಚರ ಕನಸಿನಲ್ಲಿ ತೋರಿದ್ದ ಈ ಪ್ರಪಂಚ ಅವಸ್ಥೆ ಒಳಗಡೆ ತೋರಿದ್ದು ಎಲ್ಲವೂ ಅರ್ಧ ಡಜನ್ ಇರಲ್ಲ. ಅಲ್ಲಿಗೆ ಇವು ಇಲ್ಲದಂಗಾಗುತ್ತೆ. ಬದಲಾವಣೆ ಆಗೋದು ನಮ್ಗೆ ಎಚ್ಚರದಲ್ಲೇ ಕಾಣ್ತಾ ಇದೆ. ಪ್ರತಿಯೊಂದು ಬದಲಾವಣೆ ಆಗ್ತಾ ಇದೆ, ಮುಗಿದು ಹೋಯ್ತು ಅಷ್ಟೇ. ಹಾಗಾದರೆ ಗಾಢ ನಿದ್ರೆಯಲ್ಲಿ ಆತ್ಮ ಇದ್ದ ಅಂತ ನೀವು ಹೇಗೆ ಹೇಳ್ತೀರಾ? ಇವಾಗ ಇದು ಅನಾತ್ಮಕ್ಕಾಯಿತು. ಅನಾತ್ಮ ನಿದ್ದೆಗೆ ಬರಲಿಲ್ಲ, ಜೊತೆಗೆ ಇಲ್ಲಿ ಬದಲಾವಣೆ ಆಗ್ತಾ ಇರೋದು ಇಲ್ಲೇ ಗೊತ್ತಾಗ್ತಾ ಇದೆ. ಎರಡು ಗೊತ್ತಾಯಿತು. ಈಗ ಆತ್ಮ ಬದಲಾವಣೆ ಆಗೋಲ್ಲ, ಇರ್ತಾನೆ ಅಂತಂದ್ರಿ, ನಾನು ಅನುಭವದಲ್ಲಿ ಹೇಗೆ ನೋಡ್ಕೋಬೇಕು? ಗಾಢ ನಿದ್ರೆಯಲ್ಲಿ ಎಚ್ಚರ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ನಾವು ಸುಖವಾಗಿ ನಿದ್ದೆ ಮಾಡಿದ್ವಿ, ಆನಂದ ಇತ್ತು ಅದರಲ್ಲಿ ಅಂತ. ಇದನ್ನ ಯಾರು ಹೇಳ್ತಾರೆ? ಇವು ಅಲ್ಲಿಗೆ ಬರಲಿಲ್ಲ ಅನ್ನೋದನ್ನ ಹೇಳೋರು ಯಾರು? ಯಾರು ಹೇಳ್ತಾರೆ? ಈ ಎಚ್ಚರದಲ್ಲಿರೋ ಇದು ಕನಸು ಮನಸ್ಸು, ಬಾಯಿಂದ ಎಚ್ಚರದ ಮನಸ್ಸು ಅಲ್ಲ. ನಾನು ಕೇಳೋ ಪ್ರಶ್ನೆ ಅದಲ್ಲ. ಈಗ ಎಚ್ಚರದಲ್ಲಿರೋ ಅನಾತ್ಮ, ದೃಶ್ಯ ಪ್ರಪಂಚದಲ್ಲಿರೋ ಅನಾತ್ಮ ನಿದ್ದೆಗೆ ಬರುತ್ತಾ? ಎಷ್ಟು ಸುಲಭವಾಗಿದೆ. ಏನಿದೆ ಇದರಲ್ಲಿ ಕಷ್ಟ? ಬರಲ್ಲ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ ಕೇಳ್ತಾ ಇದ್ದೀನಿ. ಯಾರಿಂದ ಗೊತ್ತಾಯ್ತು ನಿಮ್ಗೆ ಉತ್ತರ ಅಂತ ಕೇಳ್ತಾ ಇದ್ದೀನಿ. ಆತ್ಮನಿಂದಾನೆ, ಅವನ ಬೆಳಕಿನಿಂದಾನೆ. ಆತ್ಮನಿಂದ ಗೊತ್ತಾಯ್ತು. ಅದರಿಂದ ಇವು ಅಲ್ಲಿ ಬರಲಿಲ್ಲ ಅಂತ ಗೊತ್ತಾಗಿದ್ದ ಆತ್ಮನಿಂದ ಗೊತ್ತಾಗಿದ್ದರಿಂದ ಆತ್ಮ ಇದ್ದಾನೋ ಇಲ್ವೋ ಅಲ್ಲಿ, ಅದು ಪ್ರಶ್ನೆ. ಆದ್ದರಿಂದ ಆತ್ಮ ಇರ್ತಾನೆ. ಆಮೇಲೆ ಇನ್ನ ಆತ್ಮ ಇವು ಬದಲಾವಣೆ ಆಗೋದು ನಮಗೆ ದೃಶ್ಯ ಪ್ರಪಂಚದಲ್ಲಿ ಗೊತ್ತಾಗ್ಬಿಡುತ್ತೆ. ಇವೆಲ್ಲ ಬದಲಾವಣೆ ಆಗ್ತಾ ಇರೋದು. ಈಗ ಆತ್ಮ ಬದಲಾವಣೆ ಆಗೋದಿಲ್ಲ ಅನ್ನೋದು ನಾನು ಹೆಂಗೆ ನೋಡ್ಕೋಬೇಕು? ಗಾಢ ನಿದ್ರೆಯಲ್ಲಿ ಹೆಂಗೆ ಗೊತ್ತಾಗುತ್ತೆ? ಬದಲಾವಣೆ ಆಗಲ್ಲ, ಅವನು ಇಲ್ದಂಗೆ ಆಗೋದಿಲ್ಲ, ಅವನಿದ್ದಾನೆ. ಒಂದು ಅವನು ಬದಲಾವಣೆ ಆಗೋದಿಲ್ಲ ಅಂತಿರಲ್ಲ, ಹೆಂಗೆ ನೋಡ್ಕೋಬೇಕು ನಾನು? ಸ್ವರೂಪದಿಂದಾನೆ, ಸ್ವರೂಪದ ಬೆಳಕಿನಿಂದಾನೆ, ಆತ್ಮನ ಬೆಳಕಿನಿಂದಲೇ. ಅಷ್ಟೇ. ನಾನು ಹೇಗೆ ನೋಡ್ಕೋಬೇಕು? ಅವನು ಬದಲಾವಣೆ ಆಗೋಲ್ಲ, ಇದ್ದಂಗೆ ಇರ್ತಾನೆ. ಈಗ ಇವು ಏನಂದ್ರೆ ನೇರಾದ ಅನುಭವದಿಂದ ಆತ್ಮ ಇವೆಲ್ಲ ಕರೆಕ್ಟೇ. ಈಗ ಅವನು ಬದಲಾವಣೆ ಆಗೋದಿಲ್ಲ ಅನ್ನೋದನ್ನ ನನಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗಬೇಕು. ಹಾಗೆ ಎಚ್ಚರದಲ್ಲಿ ಜನಕ ಮಹಾರಾಜನಾಗಿರ್ತಾರೆ, ಕನ್ಸಲ್ಲಿ ಭಿಕ್ಷುಕನಾಗಿರ್ತಾರೆ. ಆದ್ರೂ ಅಲ್ಲೂ ಆತ್ಮ ಇರುತ್ತೆ, ಇಲ್ಲೂ ಆತ್ಮ ಇರುತ್ತೆ, ಗಾಢ ನಿದ್ದೆಯಲ್ಲೂ ಆತ್ಮ ಇದ್ದೇ ಇರುತ್ತೆ. ಇಲ್ಲ ಅಂತ ಹೇಳಿಲ್ಲ. ಬದಲಾವಣೆ ಆಗೋದಿಲ್ಲ ಅನ್ನೋದು ಹೆಂಗ್ ಹೇಳ್ತೀರಾ? ಅನುಭವದಿಂದ ತೋರಿಸ್ಬೇಕು. ಎಚ್ಚರದಲ್ಲಿ ಜನಕ ಮಹಾರಾಜ ಆಗಿರ್ತಾನೆ, ಅವನೇ ಕನ್ಸಗ್ ಬಂದ್ರು ಭಿಕ್ಷುಕನಾಗಿರ್ತಾನೆ. ನಿದ್ದೆಗೆ ಬರಲ್ಲ, ಅವರಿಬ್ರು ನಿದ್ದೆಗೆ ಬರಲ್ಲ. ಮೂರಲ್ಲೂ ಕಾಮನ್ನು ನಿದ್ದೆ ಆತ್ಮ ಇರ್ತಾನೆ.
ಕರೆಕ್ಟು. ಅಲ್ಲಿ ಆತ್ಮನು ಇರ್ತಾನೆ ಅಂತ ಆಯಿತು. ಎಚ್ಚರದಲ್ಲಿದ್ದಾನೆ, ಕನಸಿನಲ್ಲಿದ್ದಾನೆ, ನಿದ್ದೆಯಲ್ಲಿದ್ದಾನೆ ಅಂತ ಆಯಿತು. ಈಗ ಬದಲಾವಣೆ ಆಗೋದಿಲ್ಲ ಆತ್ಮ ಅನ್ನೋದು ನನಗೆ ಹೇಗೆ ಗೊತ್ತಾಗತ್ತೆ? ಎಲ್ರಿಗೂ ಅರ್ಥ ಆಗಬೇಕು. ನಮ್ಮ ಅನುಭವದಲ್ಲಿ ಇದೆ, ಅದು ತೋರಿಸ್ಬೇಕು. ಓಕೆ. ಚಿಕ್ಕ ವಯಸ್ಸಿನಲ್ಲಿ ನಿದ್ದೆ ಬರ್ತಾ ಇತ್ತು, ಬೇಡಪ್ಪ. ಇವಾಗ ನಿಮಗೆ ನಿನ್ನೆ ನಿದ್ದೆ ಬಂದಿತ್ತು. ನಿದ್ದೆ ಅನುಭವ ಹೇಗಿತ್ತು? 10 ವರ್ಷದಿಂದ ನಿದ್ದೆ ಅನುಭವ ಹೇಗಿತ್ತು? ಚಿಕ್ಕ ವಯಸ್ಸಿನಲ್ಲಿ ಹೇಗಿತ್ತು? ಇನ್ನು ಮೇಲಾದರೂ ನೀವು ಎಚ್ಚರದಲ್ಲಿ ಧ್ಯಾನ ಮಾಡಿ ನಿಮ್ಮ ನಿದ್ದೆ ಅನುಭವ ಹೆಂಗಿರುತ್ತೋ ಹಾಗೆ ಇರುತ್ತಾ, ಬದಲಾವಣೆ ಆಗುತ್ತಾ? ಇವತ್ತೊಂದು ದಿನ ಕನಸಿನಲ್ಲಿ ಬೇರೆ ಬೇರೆ ಕನಸು ಬೀಳುತ್ತಲ್ಲ, ಹಾಗೆ ನಿದ್ದೆನಲ್ಲಿ ಅನುಭವ ಬದಲಾವಣೆ ಆಗುತ್ತಾ? ಇಲ್ವೇ ಇಲ್ಲ, ಆಗಲ್ಲ. ಅದನ್ನು ಹಿಡ್ಕೊಳ್ರಿ, ಪೂರ್ಣ ಅನುಭವ. ಅದನ್ನು ಹಿಡ್ಕೊಳ್ಳಿ. ಅದು ಒಂದೇ ಇರುತ್ತೆ. ಅಂದರೆ ನಿದ್ದೆ ನೀವು ದಿನ ಗಮನಿಸಿ, ಇಲ್ಲಿದಲ್ಲಿ ಬರೋಲ್ಲ ಅಂತ ಯಾತ್ರಿಂದ ಗೊತ್ತಾಯಿತು. ಅದು ಇವತ್ತು ಹಾಗೆ ಗೊತ್ತಾಗುತ್ತೆ, ನಾಳೆನೂ ಹಾಗೆ ಗೊತ್ತಾಗುತ್ತೆ. ಎಚ್ಚರದ ಜನಕ ಮಹಾರಾಜ ಅಲ್ಲಿಗೆ ಬರಲ್ಲ, ಭಿಕ್ಷುಕ ಬರೋಲ್ಲ, ಮತ್ತೆ ಅನುಭವ ಆಗುತ್ತಲ್ಲ ಇವತ್ತು. ನಾಳೆ ನೋಡ್ಕೊಳ್ರಿ, ದಿನ ಗಮನಿಸ್ರಿ, ಒಂದೇ ಅನುಭವ, ಬದಲಾವಣೆ ಎಲ್ಲ ಆಗ್ತಾ ಇದೆ. ಆದ್ದರಿಂದ ಇದು ಆಯಿತು. ಮಿಕ್ಕಿರೋದು ಇವೆರಡಕ್ಕೂ ಇನ್ನೊಂದು ಇದೆ, ಒಟ್ಟು 3 ಇಟ್ಕೋಬೇಕು. ಇನ್ನೊಂದು ಯಾವುದು? ಆತ್ಮನಿಗೆ ಅನಾತ್ಮನಿಗೆ. ಒಂದು ಆತ್ಮ ಅಂತ ಅನ್ಬೇಕಾದ್ರೆ ಬದಲಾವಣೆ ಆಗಬಾರ್ದು, ಇಲ್ದಂಗೆ ಆಗಬಾರ್ದು, ಇದು ಕರೆಕ್ಟು. ಅನಾತ್ಮ ಬದಲಾವಣೆ ಆಗುತ್ತೆ, ಇಲ್ದಂಗೆ ಆಗುತ್ತೆ, ಎಲ್ಲ ಗೊತ್ತಾಯ್ತು, ಅನುಭವದಿಂದ ನೋಡ್ಕೊಂಡು ಎಲ್ಲ ಗೊತ್ತಾಗೋಯ್ತು. ಇನ್ನೊಂದು ಪಾಯಿಂಟ್ ಇದೇ ಥರದ್ದು ಎರಡಕ್ಕೂ ಹೊಂದೋವಂಥದ್ದು ಒಂದಿದೆ, ಹೇಳ್ಬಿಡಿ. ಸಬ್ಜೆಕ್ಟ್ ಆಗಿರುತ್ತೆ. ಹಿಡ್ಕೊಳ್ರಿ ಅದನ್ನ. ಏನಂದ್ರೆ ಅದು ಸಬ್ಜೆಕ್ಟ್ ಯಾವ್ದಕ್ಕೆ ಹೇಳ್ತೀರಾ? ಆತ್ಮನಿಗೆ. ಇನ್ನೊಂದು ಯಾವುದು? ಅದು ಬದಲಾವಣೆ ಆಗ್ಬಾರ್ದು, ಇಲ್ದಂಗೆ ಆಗ್ಬಾರ್ದು. ಅದಲ್ಲ, ಹಂಗಲ್ಲ. ಆತ್ಮ ಯಾವಾಗಲೂ ಸಬ್ಜೆಕ್ಟ್ ಆಗಿರ್ತಾನೆ, ಅನಾತ್ಮ ಆಬ್ಜೆಕ್ಟ್ ಆಗಿರುತ್ತೆ. ಅದು ಅನಾತ್ಮ ಸಬ್ಜೆಕ್ಟ್ ಆಗಕ್ಕೆ ಸಾಧ್ಯ ಇಲ್ಲ. ಇದು 3 ಒಟ್ಟಿಟ್ಕೋಬೇಕು. ಆತ್ಮ ಅಂದರೆ ಡೆಫಿನೇಷನ್ ಏನು ಅಂತಂದರೆ, ಇಲ್ದಂಗೆ ಆಗಬಾರ್ದು, ಬದಲಾವಣೆ ಆಗಬಾರ್ದು. ಅವನು ಯಾವತ್ತೂ ಸಬ್ಜೆಕ್ಟ್ ಆಗಿರ್ತಾನೆ, ಅವನು ಆಬ್ಜೆಕ್ಟ್ ಆಗೋದೇ ಇಲ್ಲ. ಯಾವತ್ತಾದರೂ ಅವನ್ನ ಆಬ್ಜೆಕ್ಟ್ ಮಾಡ್ಕೊಂಡು ನೋಡ್ರಿ ನೋಡೋಣ. ನೀವು ಯಾವತ್ತಾದರೂ ಅವನ ಆಬ್ಜೆಕ್ಟ್ ಮಾಡ್ಕೊಂಡು ನೋಡ್ರಿ, ನೋಡಕ್ ಬರಲ್ಲ. ಇನ್ನು ಅನಾತ್ಮ ಇದೆಯಲ್ಲ, ಅದು ಯಾವತ್ತಾದರೂ ಸಬ್ಜೆಕ್ಟ್ ಆಗಲಿ ನೋಡೋಣ, ಆಗಕ್ಕೆ ಬರಲ್ಲ. ಅದು ಯಾವಾಗಲೂ ಹೊರಗಡೆನೇ ಇರುತ್ತೆ, ಆತ್ಮನ ಒಳಗಡೆ ಇರ್ತಾನೆ. ಅವನು ಯಾವಾಗಲೂ ಸಬ್ಜೆಕ್ಟ್, ಅವನಿಂದ ಗೊತ್ತಾಗುತ್ತೆ. ಆತ್ಮನ ನೋಡೋದಕ್ಕೆ ನೀವೇನು ಉಪಯೋಗಿಸ್ಬೇಕು? ಆತ್ಮನಿಂದ ಇವೆಲ್ಲ ನೋಡ್ಕೊತಾ ಇದ್ದೀರಾ, ಅದಕ್ಕೆ ಯಾವತ್ತೂ ಅವನು ಸಬ್ಜೆಕ್ಟ್ ವಿಷಯೀ. ಇದೊಂದು 3 ಪಾಯಿಂಟ್ ಜ್ಞಾಪಕ ಇಟ್ಕೊಳ್ರಿ, ಬೇಕಾದಷ್ಟಾಯ್ತು. ಹೋಗಿ ಮುಂದಕ್ಕೆ ಹೋಗೋಣ. ಇವಾಗ ಇವಿಷ್ಟು ಬೇಕಾದಷ್ಟಾಯಿತು. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಸೊ ಅಲ್ಲಿಗೆ ಕಾರ್ಯಕಾರಣ ಭಾವ ಅದು ಇದಕ್ಕೆ ಹೊಂದಲ್ಲ ಅಂತಾರೆ. ಎಲ್ಲ ಹೇಳ್ತಾರೆ ಅವರು, ನೋಡ್ರಿ, ಇದು ಇನ್ನೊಂದು ಇಂಪಾರ್ಟೆಂಟು. ಬೇರೆಯ ಅವಕಾಶವೇ ಇರೋದಿಲ್ಲ. ಬರೀ ಅರಿವು ಬೇರೆ ಬೇರೆಯ ರೂಪಗಳನ್ನು ತಳೆಯುವುದೆಂಬುದು ಕಾರ್ಯಕಾರಣ ಭಾವವನ್ನು ಅಂಗೀಕರಿಸಿದ್ದು ಹೇಳಿದ್ದಲ್ಲ ಅಂತ ಆಗಲೇ ಹೇಳಿರ್ತೀವಿ. ಈಗ ಕಾರ್ಯಕಾರಣ ಭಾವ ಅಂತ ಬರ್ತಾ ಇದೆ. ಆತ್ಮನು ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ಲು, ಪರಮಾತ್ಮನು
ಎಚ್ಚರವಾಗಿ ಅವಸ್ಥೆಯಾಗಿ ತೋರ್ತಾ ಇದ್ದಾನೆ, ಎಚ್ಚರವಾಗಿ ತೋರ್ತಾನೆ, ಕನಸಾಗಿ ತೋರ್ತಾನೆ. ಚಿನ್ನ ಆಭರಣವಾಗಿ ತೋರುತ್ತೆ, ಮಣ್ಣು ಮಡಿಕೆ ಕುಡಿಕೆಯಾಗಿ ತೋರುತ್ತೆ. ಅಲ್ಲಿಗೆ ಮಣ್ಣನ್ನು ಏನಂತ ಕರಿಬೋದು, ಮಡಿಕೆನ ಏನಂತ ಕರಿಬೋದು? ಕಾರ್ಯಕಾರಣ ಭಾವ ಹೇಳಿದ್ರೆ ಯಾವುದಕ್ಕೆ ಹೇಳ್ತೀರಾ? ಮಣ್ಣು ಕಾರ್ಯ, ಕಾರ್ಯ ಮಣ್ಣು, ಕಾರಣ ಕಾರ್ಯ ಮಣ್ಣು, ಮಣ್ಣು, ಕಾರಣ ಮಣ್ಣು, ಕಾರ್ಯ ಮಡಿಕೆ. ಮಡಿಕೆ ಕುಡಿಕೆ ಶ್ರಾವ ತಟ್ಟೆ ನೀವೇನು ಹೇಳ್ತೀರೋ ಹೇಳ್ರಿ, ಅದು ಕಾರ್ಯ. ಕರೆಕ್ಟು. ಆಮೇಲೆ ಚಿನ್ನ ಮತ್ತು ಒಡವೆ, ಅದರಲ್ಲೂ ಅದೇ ಥರ, ಎಲ್ಲನೂ ಅದೇ ಥರ ಅಲ್ವಾ? ಗೊತ್ತಾಯ್ತು. ಈಗ ಆತ್ಮ ಇದೆ ಗಾಢನಿದ್ರೆಯಲ್ಲಿ, ಎಚ್ಚರದ ಅವಸ್ಥೆಗಳ ತೋರ್ತಾ ಇದ್ದಾನೆ ಅಲ್ವಾ? ಎಚ್ಚರ ಕನಸು. ಇಲ್ಲಿ ಇವೆರಡನ್ನ ಏನೇನಂತ ಹೇಳ್ಬೋದು? ಯಾವುದು ಕಾರ್ಯ, ಯಾವುದು ಕಾರಣ? ಆತ್ಮ ಅನಾತ್ಮ, ಹಗ್ಗ ಹಾವು, ಯಾವುದು ಕಾರ್ಯ, ಯಾವುದು ಕಾರಣ? ಕಷ್ಟ ಇದೆ ಈಗ ಪ್ರಶ್ನೆ. ನಿಮಗೆ ಗೊತ್ತಿದೆ ಉತ್ತರ, ಯಾಕೆ ಹೇಳ್ತಾ ಇಲ್ವೋ ಗೊತ್ತಿಲ್ಲ. ಹಲೋ, ಹಗ್ಗ ಕಾರಣ, ಹಾವು ಕಾರ್ಯ. ಅಷ್ಟೇ. ಹಾಗೆ ಯಾಕೆ ಅಂತಂದ್ರೆ ಕಾರಣ ಇಲ್ಲದೆ ಕಾರ್ಯ ತೋರೋದಿಲ್ಲ, ರೀಸನ್ ಇರಬೇಕು. ಚಿನ್ನ ಇಲ್ಲದೆ ಒಡವೆ ತೋರೋದಿಲ್ಲ, ಮಣ್ಣು ಇಲ್ಲದೆ ಮಡಕೆ ತೋರೋದಿಲ್ಲ. ಹಾಗೆ ಆತ್ಮ ಇಲ್ಲದೆ ಪ್ರಪಂಚ ತೋರೋದಿಲ್ಲ. ಅಲ್ಲಿಗೆ ಆತ್ಮ ಅನಾತ್ಮದಲ್ಲಿ ಕಾರ್ಯಕಾರಣ ಭಾವ ಯಾವುದಕ್ಕೆ ಅಂತ ಕೇಳ್ತಾ ಇದ್ದೀನಿ. ಆತ್ಮ ಕಾರಣ, ಎಚ್ಚರ ಕನಸು ಕಾರ್ಯ. ಕರೆಕ್ಟು. ನಮ್ಗೆ ಇವಾಗ ಎಚ್ಚರದ ದೃಷ್ಟಿಯಿಂದ ನೋಡಿದಾಗ ಕರೆಕ್ಟ್ ಅನಿಸುತ್ತೆ. ಬಟ್ ಹಿಂಗೆ ಹೇಳಬಹುದಾ ಅಂತ ಪ್ರಶ್ನೆ. ಶಾಸ್ತ್ರದಲ್ಲಿ ಹೇಳ್ತಂಗೆ ಹೇಳಬಾರ್ದು ಅಂತಾರೆ. ಯಾಕೆ ಹೇಳ್ಬಹುದಾ? ಫಸ್ಟ್ ಆಫ್ ಆಲು ಹಾಗೆ ಯಾಕೆ? ಇಲ್ಲಿ ಕಾರ್ಯ ಏನು ಇಲ್ಲ, ಇಲ್ಲಿ ಕಾರಣ ಕಾರ್ಯ ಅಪವಾದ ಮಾಡಿ ಹೇಳ್ಬೋದಷ್ಟೇ, ಇಳಿಸೋಕ್ಕೋಸ್ಕರ ಪ್ರಕ್ರಿಯೆ ಹೇಳ್ಬೋದಷ್ಟೇ. ಅಷ್ಟೇ. ಇನ್ನೂ ಒಂದು ಕಾರ್ಯ ಕಾರಣ, ಇದು ದ್ವಂದ್ವಗಳು ಅಂತ ಹೇಳ್ತೀವಿ. ಸುಖ ದುಃಖ, ಶೋಕ ಮೋಹ, ರಾಗ ದ್ವೇಷ, ಲಾಭ ನಷ್ಟ. ರಸ್ತೆಯಲ್ಲಿ ಹೋಗ್ತಾ ಇರ್ತೀರ, ಅಪ್ ಸಿಗುತ್ತೆ ಕಷ್ಟ ಹತ್ತು ಬಿಡ್ತೀರಾ, ಡೌನ್ ಸಿಗುತ್ತೆ ಈಸಿ ಇಳಿದು ಬಿಡ್ತೀರಾ. ಸೈಕಲ್ನಲ್ಲಿ ಹೋದ್ರೆ ಗೊತ್ತಾಗುತ್ತಿದ್ದು ಅಪ್ ಆ್ಯಂಡ್ ಡೌನ್. ಮತ್ತು ಇವು ಎಲ್ಲ ದ್ವಂದ್ವಗಳು ಅಂತೀವಿ. ಇವು ಎಲ್ಲಿರುತ್ತೆ ದ್ವಂದ್ವಗಳು? ಅವಸ್ಥೆಯಲ್ಲಿರುತ್ತ, ನಿದ್ದೆಯಲ್ಲಿ. ಎಚ್ಚರ ಕನಸು ದೃಶ್ಯ ಪ್ರಪಂಚದಲ್ಲಿರುತ್ತೆ. ದೃಶ್ಯ ಪ್ರಪಂಚದಲ್ಲಿರುತ್ತೆ. ಈಗ ನೀವೇನಾದರೂ ಆತ್ಮನ್ನ ಕಾರಣ ಅಂತಂದರೆ ಆತ್ಮ ಅನಾತ್ಮ ಆಗ್ಬಿಡ್ತಾನೆ. ಅದಕ್ಕೋಸ್ಕರ ಕರಿಬಾರ್ದು ಅಂತಾರೆ ಅಷ್ಟೇ. ಒಂದು ಅರ್ಥದಲ್ಲಿ ನೀವು ವ್ಯವಹಾರದ ದೃಷ್ಟಿಯಿಂದ ಕರೆದ್ರೆ ತಪ್ಪೇನಿಲ್ಲ. ಅಂದರೆ ಆತ್ಮನೇ ಕಾರಣ. ಹಾಗಾದರೆ ಮತ್ತೆ ಶಾಸ್ತ್ರದಲ್ಲಿ ಚಾಂದೋಗ್ಯ ಉಪನಿಷತ್ನಲ್ಲಿ ಆತ್ಮನಿಂದ ಪ್ರಪಂಚ ಹುಟ್ಟಿತು ಅಂತ ಹೇಳ್ತಾರಲ್ಲ, ಮತ್ತೆ ಕಾರ್ಯಕಾರಣ ಭಾವ ಹೇಳ್ತಾರಲ್ಲ, ಅಲ್ಲಿ ಯಾಕೆ ಹಂಗೆ ಹೇಳ್ತಾರೆ? ಅರ್ಥ ಮಾಡಿಸೋದಕ್ಕೋಸ್ಕರ, ಪ್ರಕ್ರಿಯೆ ಅಷ್ಟೇ ಅದೊಂದು. ಜಾತಿಗೋಸ್ಕರ ಹೇಳ್ತಾರಂಗೆ, ಅರ್ಥ ಮಾಡಿಸೋದಕ್ಕೋಸ್ಕರ ಪ್ರಕ್ರಿಯೆ ಅದು. ಸರಿ. ಇಲ್ಲಿ ಮತ್ತೆ ಹೇಳುವಾಗ ಆತ್ಮ ಯೋಚನೆ ಮಾಡ್ದ, ಆಕಾಶವನ್ನು ಸೃಷ್ಟಿ ಮಾಡ್ದ. ಈಗ ಆತ್ಮ ಕಾರಣ ಆಯಿತು, ಆಕಾಶ ಕಾರ್ಯ ಆಯಿತು. ಕೊನೆಗೆ ಆಕಾಶ ಯೋಚನೆ ಮಾಡ್ತು, ವಾಯುನ ಸೃಷ್ಟಿ ಮಾಡ್ತು. ಆಕಾಶ ಕಾರಣ, ವಾಯು ಕಾರ್ಯ. ಕೊನೆಗೆ ವಾಯು ಯೋಚನೆ ಮಾಡ್ತು, ಮತ್ತು ಅಗ್ನಿ ಸೃಷ್ಟಿ ಮಾಡ್ದ. ಅಗ್ನಿ ಜಲವನ್ನು, ಜಲ ಭೂಮಿಯನ್ನು, ಭೂಮಿಯಿಂದ ವನಸ್ಪತಿ, ವನಸ್ಪತಿಯಿಂದ ಗಿಡಗಳು, ಗಿಡಗಳಿಂದ ಪ್ರಾಣಿಗಳು, ಮನುಷ್ಯರು, ಹಿಂಗೆ ಬಂದರು ಅಂತ ಹೇಳ್ತಾರೆ. ಕಾರ್ಯಕಾರಣ ಭಾವ ಬಂತಲ್ವಾ? ಮತ್ತೆ ಯಾಕಿಲ್ಲ? ಅಪವಾದ ಪ್ರಕ್ರಿಯೆ ಸರ್ ಅದು. ಆರೋಪ ಮಾಡಿ ಆಮೇಲೆ ತೆಗೆದಾಕೋದು ಅಧ್ಯಾರೋಪ, ಅಪವಾದ ಪ್ರಕ್ರಿಯೆ. ಸರಿ. ಬಟ್ ಅಲ್ಲಿ ಶಾಸ್ತ್ರದಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಕ್ ಬಂದಿದೆಯಾ ಅಂತ ನನ್ನ ಪ್ರಶ್ನೆ.
ಸೃಷ್ಟಿ ಆಗಿದೆ ಅಂತ ಹೇಳಕ್ ಬಂದಿದೀಯಾ? ಇಲ್ಲ ಇಲ್ಲ. ಮತ್ತೆ ಯಾತಿಗೋಸ್ಕರ ಬಂದಿದೆ ಅದು ಸೃಷ್ಟಿ ಪ್ರಕ್ರಿಯೆ? ಅಲ್ಲಿ ಏನು? ಆತ್ಮನ ತಿಳಿಸೋದಕ್ಕೋಸ್ಕರ. ಹಾ, ಆತ್ಮನ ನಮಗೆ ತಿಳಿಸೋದಕ್ಕೋಸ್ಕರ ಒಂದು ಉಪಾಯ. ಆದ್ರಿಂದ ಸೃಷ್ಟಿ ಪ್ರಕ್ರಿಯೆ ಪ್ರಪಂಚದ ಆತ್ಮನಿಂದ ಪ್ರಪಂಚ ಬಂದಿದೆ ಅನ್ನೋದು ಒಂದು, ಬೇರೆ ಇನ್ಯಾವುದು ಅದಕ್ಕೆ ಕಾರಣ ಇಲ್ಲ ಅಂತ ಹೇಳೋದು ಒಂದು. ಯಾಕೆ ಅಂತಂದ್ರೆ, ಯಾರಾದ್ರೂ ಉತ್ತರ ಗೊತ್ತಾ ಇದಕ್ಕೆ? ಆತ್ಮನಿಂದಲೇ ಪ್ರಪಂಚ ಹುಟ್ಟಿದೆ. ಹಗ್ಗ ಇದ್ರೇನೆ ಹಾವು ತೋರೋದು, ಚಿನ್ನ ಇದ್ರೇನೆ ಒಡವೆ. ಮೊದಲು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಏನು ಮಾಡ್ತಾರೆ, ಇಲ್ಲದಿದ್ರೆ ಇವ್ರು ಏನು ಮಾಡ್ತಾರೆ ಗೊತ್ತಾ? ಈ ದರ್ಶನಕಾರರು, ಈ ವೈಶೇಷಿಕರು ಪ್ರಪಂಚ ಅನಾತ್ಮನಿಂದ ಹುಟ್ಟಿದೆ ಅಂತ ತಗೊಂಬಂದ್ಬಿಡ್ತಾರೆ. ಈ ಸೈಂಟಿಸ್ಟ್ಗಳು ನೋಡ್ರಿ, ಮ್ಯಾಟರ್ ಅಂಡ್ ಎನರ್ಜಿ ಬಿಡ್ತಾರೆ. ಪ್ರಪಂಚ ಹೆಂಗ್ ಹುಟ್ಟು, ಹುಟ್ಟು ಹಿಂಗೆಲ್ಲ ಏನೇನು ಹೇಳ್ಬಿಡ್ತಾರೆ. ಮ್ಯಾಟರ್ ಅಂಡ್ ಎನರ್ಜಿ ಅಂತ ತಗೊಂಬಂದ್ಬಿಡ್ತಾರೆ. ಅದು ಹೊಂದೋದಿಲ್ಲ. ಆಮೇಲೆ ವೈಶೇಷಿಕರು ಏನು ಮಾಡ್ತಾರೆ ಅಂತಂದರೆ, ಈ ಆಟಮಿಂದ ಬರುತ್ತೆ ಅಂತ ಒಬ್ಬರು, ಇನ್ನು ಕೆಲವರು ಈ ದ್ರವ್ಯ ಗುಣ ಕರ್ಮ ಸಾಮಾನ್ಯ ಇದರಿಂದ ಪ್ರಪಂಚ ಹುಟ್ಟುತ್ತೆ ಅಂತ ಅನಾತ್ಮದಿಂದ ಹೇಳ್ಬಿಡ್ತಾರೆ. ಈ ಕಪಿಲ ಸಾಂಖ್ಯರು ಪ್ರಕೃತಿ ಪುರುಷ ಅಲ್ಲಿಂದ ಹುಟ್ಟುತ್ತೆ ಅಂತ ಅಂದ್ಬಿಡ್ತಾರೆ. ಇವರು ಆತ್ಮನೇ ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ಇವ್ರದ್ದು ತಪ್ಪು ಅಂತ ಹೇಳೋದಕ್ಕೆ ಆತ್ಮನಿಂದಲೇ ಪ್ರಪಂಚ ಹುಟ್ಟಿತು ಅಂತ ಫಸ್ಟ್ ಹೇಳಿ, ಆ ತತ್ವದಲ್ಲಿ ನಾವು ನಿಂತ ಮೇಲೆ ಪ್ರಪಂಚ ಎಲ್ಲಿದೆ? ಇಲ್ಲ. ಆದ್ದರಿಂದ ಪ್ರಪಂಚ ತೋರ್ಬೇಕಾದ್ರೆ ಆತ್ಮನೇ ಕಾರಣ ಅಷ್ಟೇ ಹೊರತು ಪ್ರಪಂಚ ಆತ್ಮನಿಂದ ಪ್ರಪಂಚ ಹುಟ್ಟಿದೆ ಅಂತ ಹೇಳಕ್ಕೆ ಅಂತ ಬಂದಿಲ್ಲ. ಆದರೆ ಅನಾತ್ಮದಿಂದ ಪ್ರಪಂಚ ಹುಟ್ಟಿದೆ ಅಂತ ನೀವು ತಪ್ಪು ತಿಳ್ಕೊಬೇಡ್ರಿ. ಅನಾತ್ಮದಿಂದ ಯಾವುದು ಬರಲ್ಲ ಹಾಗೆ. ಆದ್ದರಿಂದ ಅನಾತ್ಮದಿಂದ ಯಾವುದೇನು ಬರೋಕ್ಕಾಗೋದಿಲ್ಲ. ಆದ್ದರಿಂದ ಚೈತನ್ಯದಿಂದನೇ ಬರಬೇಕು. ಫಸ್ಟ್ ಆಫ್ ಆಲ್ ಅನಾತ್ಮ ಅಂದರೆ ಏನು? ಅದು ಜಡ, ಅಚೇತನ. ಅಚೇತನದಿಂದ ಜೀವ ಇರೋದು ಹೆಂಗಪ್ಪ ಹುಟ್ಟುತ್ತೆ? ಆದ್ದರಿಂದ ಅದಕ್ಕೆ ಅಲ್ಲಿ ಹೇಳೋದು ಆತ್ಮನು ಯೋಚನೆ ಮಾಡ್ದ ಅಂತಾರೆ. ಯಾತಿಗೋಸ್ಕರ ಹಂಗೆ ಹೇಳೋದು? ಆಕಾಶವು ಯೋಚನೆ ಮಾಡ್ತು ಅಂತ, ಪ್ರತಿಯೊಂದಕ್ಕೂ ಯೋಚನೆ ಮಾಡ್ತು, ಆಮೇಲೆ ಸೃಷ್ಟಿ ಆಯಿತು ಅಂತಾರೆ. ಯಾಕೆ ಹೇಳ್ರಿ? ಯಾಕಲ್ಲದ ಅರ್ಥ? ಗೋಪಿನಾಥ್ ಅವರು ಹೇಳಿದ್ದಾರೆ ಇದನ್ನು. ಯಾಕಂಗೆ ಹೇಳಬೇಕು? ಆತ್ಮನು ಯೋಚನೆ ಮಾಡ್ದ, ಆಮೇಲೆ ಸೃಷ್ಟಿ ಮಾಡ್ದ ಆಕಾಶವನ್ನು. ಆಕಾಶ ಯೋಚನೆ ಮಾಡ್ತು, ಭೂಮಿ, ಆಮೇಲೆ ವಾಯುವನ್ನು ಸೃಷ್ಟಿ ಮಾಡ್ತು, ವಾಯು ಯೋಚನೆ ಮಾಡ್ತು ಅಂತ ಪ್ರತಿಯೊಂದಕ್ಕೂ ಹೇಳ್ತಾರೆ. ಯಾಕೆ? ಚೈತನ್ಯನ ಹೇಳೋದಕ್ಕೆ. ಯೋಚನೆ ಮಾಡೋದು ಚೈತನ್ಯಕ್ಕೆ ಸಾಧ್ಯ ಹೊರತು ಕಲ್ಲು ಬಂಡೆ ಯೋಚನೆ ಮಾಡಲಿ ನೋಡೋಣ. ಅಚೇತನ ಅಲ್ಲ ಅನ್ನೋದಕ್ಕೆ ಹೇಳ್ತಾರೆ. ಹಾಗೆ ಇರಲಿ. ಆದರೆ ಆಕಾಶವೂ ಕೂಡ ಯೋಚನೆ ಮಾಡ್ತು ಅಂತ ಹೇಳ್ತಾರೆ. ಇದು ಅಧ್ಯಾರೋಪ. ಆಕಾಶ ಅಚೇತನ, ಪರಮಾತ್ಮ ಒಂದೇ ಚೈತನ್ಯ ಚೇತನ. ಅದಕ್ಕೆ ಸತ್ ಚಿತ್ ಚೈತನ್ಯ ಅಂತ ಅನ್ನೋದು. ಒಟ್ಟಿನಲ್ಲಿ ನಮ್ಗೆ ಇಷ್ಟ ಆದರೆ ಸಾಕು. ಇನ್ನೊಂದು ಪಾಯಿಂಟ್ ನಾವು ತಗೋಬೇಕಾಗತ್ತೆ. ಈಗ ಇದು ಸುಮ್ಮನೆ ಪರಮಾತ್ಮನ ತಿಳಿಸ್ಕೊಡೋದಕ್ಕೆ ಇಟ್ಕೊಂಡಿರೋ ಉಪಾಯ ಏನಂತ, ಈ ಸೃಷ್ಟಿಯ ಪ್ರಕ್ರಿಯೆ ಅಂತ ನಮಗಿನ್ನೂ ಸ್ಪಷ್ಟವಾಗಿ ಗೊತ್ತಾಗೋದಕ್ಕೆ ಇನ್ನೇನಾದರೂ ಪಾಯಿಂಟ್ ಹೇಳ್ತೀರಾ ನನಗೆ? ಇದು ಸೃಷ್ಟಿನ ಹೇಳಕ್ಕೆ ಬಂದಿಲ್ಲ, ಪರಮಾತ್ಮನ ತಿಳಿಸ್ಕೊಂಡು ಬಂದಿದೆ ಅನ್ನೋದಕ್ಕೆ ಒಂದು ಪಾಯಿಂಟ್ ಹೇಳಬೇಕು. ಹೇಳಕ್ಕೆ ಬರುತ್ತಾ ಯಾವುದಾದ್ರೂ ಇವುಗಳಲ್ಲಿ? ನಿಜ, ಈ ಸೃಷ್ಟಿ ವಿಚಾರ ಹೇಳಿದೆ, ಉಪನಿಷತ್ತುಗಳಲ್ಲೇ ಹೇಳಿದೆ. ಯಾಕೆ ಹೇಳಿದೆ? ಪರಮಾತ್ಮನ ತಿಳಿಸ್ಕೊಡೋದಕ್ಕೆ ಉಪಾಯವಾಗಿ. ಅದು ಕರೆಕ್ಟ್, ಅರ್ಥ ಆಯಿತು. ಆದರೆ ಇದು ಸೃಷ್ಟಿ ವಿಚಾರ ಹೇಳಕ್ಕೆ ಬಂದಿಲ್ಲ ಅಂತ ನನಗೆ ಅನುಭವ ಆಗಬೇಕು, ನನಗೆ ಕನ್ವಿನ್ಸ್ ಆಗಬೇಕು. ಹೆಂಗೆ ಹೇಳ್ತೀರಾ? ಯಾವ ಪಾಯಿಂಟ್ ಇಟ್ಕೊಂಡು ಹೇಳ್ತೀರಾ ಯಾರಾದರೂ? ಹಾಂ, ಸುರೇಶ ಇದೆಯೇನೋ? ಸುರೇಶ್, ಹಾಂ ಸರಿ. ಇಲ್ಲಿ ನೋಡ್ರಿ, ಒಂದು ಉಪನಿಷತ್ನಲ್ಲಿ ಹೇಳುತ್ತೆ ಪರಮಾತ್ಮನಿಂದ ಆಕಾಶ ಸೃಷ್ಟಿ ಆಯಿತು ಅಂತ. ಇನ್ನೊಂದು ಉಪನಿಷತ್ನಲ್ಲಿ ಹೇಳುತ್ತೆ ಪರಮಾತ್ಮನಿಂದ ವಾಯು ಸೃಷ್ಟಿ ಆಯಿತು ಅಂತ. ಆಕಾಶ ಬಿಟ್ಬಿಡ್ತಾರೆ.
ವಾಯು ಅಂತಾರೆ, ಇನ್ನೊಂದು ಉಪನಿಷತ್ನಲ್ಲಿ ಪರಮಾತ್ಮನಿಂದ ಅಗ್ನಿ ಸೃಷ್ಟಿ ಆಯಿತು ಅಂತಾರೆ. ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ. ಏನು ಋಷಿಮುನಿಗಳಿಗೆ ತಲೆಚಕ್ರ ಬರ್ತಾ ಇತ್ತು, ಅವ್ರು ಬೇಕಾದಂಗೆ ಬರ್ಕೊಂಡ್ಬಿಟ್ಟಿದ್ದಾರೆ ಅಂತಾರೆ. ಅಲ್ಲ, ಇಲ್ಲಿ ಸೃಷ್ಟಿಗೆ ಇಂಪಾರ್ಟೆಂಟ್ ಇಲ್ಲ, ಅದಕ್ಕೋಸ್ಕರನೇ ಒಂದೊಂದು ಕಡೆ ಒಂದೊಂದು ಹೇಳಿದ್ದಾರೆ. ಹೇಳ್ಕೊಳ್ಳಿ ಬಿಡ್ರಿ, ಅದು ಇಂಪಾರ್ಟೆನ್ಸ್ ಇಲ್ಲ. ಆತ್ಮನಿಂದ ಪ್ರಪಂಚ ಹುಟ್ಟಿತು ಅಂತ ಹೇಳಕ್ಕಲ್ಲರಿ ಬಂದಿರೋದು, ನಿಮ್ಮನ್ನೇನಾದರೂ ಮಾಡಿ ಆತ್ಮದ ತತ್ವದಲ್ಲಿ ನಿಲ್ಲಿಸಬೇಕು ಅನ್ನೋದಕ್ಕೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಅಲ್ಲಿಗೆ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಇದು ಮಿಕ್ಕಿರೋದು ಇಂಪಾರ್ಟೆಂಟ್ ಆಗಿರೋದು ಏನಿಲ್ಲ. ನಾಳೆನೂ ನಾನು ಡಿಸ್ಕಷನ್ಸ್ಗೆ ಇಟ್ಕೊತೀನಿ. ಇನ್ನೂ ಒಂದು ಬೇರೆ ಚಾಪ್ಟರ್ ಇದೆ, ಹಿಂಗೆ ಹೋಗೋಣ. ಎಲ್ರಿಗೂ ಸುಮ್ಮನೆ ಕೇಳ್ತಾ ಇದ್ರು ಸಾಕು, ಅರ್ಥ ಆಗುತ್ತೆ. ಆದ್ದರಿಂದ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ಓದಬೇಕು, ನೀವು ಓದ್ಕೊಳ್ಳಿ. ಈ 2 ಚಾಪ್ಟರ್ಗಳನ್ನ ಓದಿ. ನಂಬರ್ ಹೇಳ್ತಾ ಇದ್ದೀನಿ ಇನ್ನೂ ಒಂದು ಸಾರಿ, 110 ಪರಮಾರ್ಥ ಚಿಂತಾಮಣಿಯಲ್ಲಿ 111. ಇನ್ನೊಂದು ಸಾರಿ ಓದಿ. ನಾಳೆ ಇನ್ನೊಂದು ಸ್ವಲ್ಪ ಇದೆ, ಆಮೇಲೆ ಆ 111 ಡಿಸ್ಕಸ್ ಮಾಡಬೇಡ, ಆಮೇಲೆ ಮುಂದಕ್ಕೆ ಹೋಗೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್.